ಶ್ರೀ ಗುರುಭ್ಯೋ ನಮಃ. ಶ್ರೀ ನಿರ್ಣಯ ವೀಕ್ಷಕರಿಗೆಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮ ಅನ್ನೋ ಒಂದು ಪದದಲ್ಲಿ ಇರುವಂತ ಅರ್ಥ ತುಂಬಾ ಆಳವಾಗಿರುವಂತದ್ದು. ಇನ್ನೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ನ ಒತ್ತೋದನ್ನ ಮರಿಬೇಡಿ. ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಸನಾತನ ಧರ್ಮ ಬಗ್ಗೆ ಆಗಿರಬಹುದು ಅಥವಾ ಅಸ್ಟ್ರಾಲಜಿಕಲಿ ನಿಮ್ಗೆ ಯಾವ್ದಾದ್ರು ಸಮಸ್ಯೆಗಳಿದ್ರೆ ಅದಕ್ಕೆ ಅಸ್ಟ್ರಾಲಜಿಗೆ ಏನಾದ್ರೂ ಪರಿಹಾರ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಶ್ರೀ ನಿರ್ಣಯ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ. ಅದರಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾವು ನಿಮ್ಗೆ ರೆಸ್ಪಾಂಡ್ ಮಾಡ್ತೀವಿ. ಅಷ್ಟೇ ಅಲ್ಲ, ನಿಮಗೆ ಇನ್ನೂ ಹೆಚ್ಚಿನ ಕಥೆಗಳು ಬೇಕು ಅಂತಂದ್ರೆ ಮತ್ತೆ ನಾವು ಮಾಡ್ತಿರುವಂತ ಈ ಒಂದು ಧರ್ಮ ಪರವಾದಂತ ಕೆಲಸ ಏನಿದೆ ಅದು ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಕೇಳ್ಕೊಳ್ತಾ ರಾಮನ ಕತೆಗೆ ಹೋಗೋಣ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಚಂದ್ರನ ಪೂಜೆಯನ್ನ ಸ್ತ್ರೀ ಪುರುಷರಾದಿಯಾಗಿ ಎಲ್ಲರೂ ಕೂಡ ಶನಿವಾರಗಳಂದು ಭಕ್ತಿಯಿಂದ ಆಚರಿಸಿದ್ರೆ, ಸದುದ್ದೇಶದಿಂದ ಈ ಒಂದು ಕಥೆಯನ್ನ ಆಸ್ತಿಕ ಮಹಾಜನರು ಕೇಳಿ ವ್ರತವನ್ನ ಆಚರಣೆ ಮಾಡಿದರೆ ಖಂಡಿತವಾಗ್ಲೂ ಶ್ರೀರಾಮದೇವರು ಸಕಲರಿಗೂ ಒಳಿತನ್ನ ಮಾಡೇ ಮಾಡ್ತಾರೆ ಅನ್ನೋ ಒಂದು ಅಚಲವಾದಂಥ ನಂಬಿಕೆ ನನ್ನಲ್ಲಿದೆ. ಶ್ರೀರಾಮನ ಕತೆ ಅಧ್ಯಾಯ 1. ಶ್ರೀರಾಮಾಯ ನಮಃ. ದಕ್ಷಿಣ ಭಾರತದಲ್ಲಿ ಸುರಪುರವೆಂಬ ಅಗ್ರಹಾರವು ದೈವ ಭಕ್ತರಿಗೆ ಆಶ್ರಯವಾಗಿ ಪುಣ್ಯಭೂಮಿಯಾಗಿತ್ತು. ಆ ಗ್ರಾಮದಲ್ಲಿ ಪಂಡಿತರು, ಸದಾಚಾರಶೀಲರು ಆದವರು ಕೂಡ ಇದ್ದರು. ಅವರಲ್ಲಿ ಕೇಶವ ಭಟ್ಟನೆಂಬ ಆಂಗೀರಸ ಗೋತ್ರದ ಬ್ರಾಹ್ಮಣನು ಪತ್ನಿ ಪುತ್ರರೊಡನೆ ನೆಲೆಸಿದ್ದನು. ಆತನು ಬಡವನಾಗಿದ್ದರೂ ಭಕ್ತನಾಗಿದ್ದನು. ಕೇಶವ ಭಟ್ಟನು ಶ್ರೀರಾಮನ ಅಚಲ ಭಕ್ತನಾಗಿ ಪ್ರತಿನಿತ್ಯವೂ ಉಷಾ ಕಾಲದಲ್ಲೆದ್ದು ಸ್ನಾನಾದಿಗಳನ್ನು ಮುಗಿಸಿ ಶುದ್ಧ ಮನಸ್ಸಿನಿಂದ ಶ್ರೀರಾಮಚಂದ್ರನ ಪೂಜೆಯನ್ನು ತಪ್ಪದೆ ಯಥಾಶಕ್ತಿ ನಡೆಸುತ್ತಾ ಅಲ್ಪತೃಪ್ತನಾಗಿ ಜೀವಿಸುತ್ತಿದ್ದನು. ಭಕ್ತರನ್ನು ಪರೀಕ್ಷಿಸುವುದು ಭಗವಂತನ ಒಂದು ಲೀಲಾ ವಿನೋದವಾಗಿದೆ. ಆದ್ದರಿಂದ ಒಮ್ಮೆ ಶ್ರೀರಾಮನು ಮುದುಕನ ವೇಷವನ್ನು ಧರಿಸಿ ಕೇಶವ ಭಟ್ಟನ ಮನೆಗೆ ಆಗಮಿಸಿದನು. ಈ ಬ್ರಾಹ್ಮಣನ ತೇಜಸ್ಸನ್ನು ನೋಡಿದ ಕೇಶವ ಭಟ್ಟನು ಆದರದಿಂದ ಸ್ವಾಗತಿಸಿ ನಮಸ್ಕಾರ ಮಾಡಿದನು. ಆಗ ಆ ವೃದ್ಧ ಬ್ರಾಹ್ಮಣನು ತನಗೆ ತುಂಬಾ ಹಸಿವಾಗಿದೆ ಎಂದು ಅತಿಥಿ ಸತ್ಕಾರಕ್ಕೆಂತ ಅನ್ನ ನೀಡೆಂದು ನೇರವಾಗಿ ಕೇಳಿದನು. ಕೇಶವ ಭಟ್ಟನಿಗೆ ಆಗ ಧರ್ಮ ಸಂಕಟವಾಯಿತು. ಮನೆಯಲ್ಲಿ ಎಲ್ಲರೂ ಅರೆ ಹೊಟ್ಟೆ ಊಟ ಮಾಡುವಷ್ಟು ಆತನಿಗೆ ಚೈತನ್ಯವಿರಲಿಲ್ಲ. ಆಗ ತಾನೇ ತಾವು ಉಂಡದ್ದರಿಂದ ಅತಿಥಿಗೆ ನೀಡಲು ಏನೂ ಮನೆಯಲ್ಲಿ ಉಳಿದಿರಲಿಲ್ಲ. ತನ್ನ ದೌರ್ಭಾಗ್ಯವನ್ನು ಹಳಿದುಕೊಂಡು ಭಟ್ಟನು ವೃದ್ಧ ಬ್ರಾಹ್ಮಣನ ಬೇಡಿಕೆಯನ್ನು ಈಡೇರಿಸಲಾಗಲಿಲ್ಲ. ಮುದುಕನು ಆಗ ಭಟ್ಟನಿಗೆ ತನಗೆ ಕೂಡಲೇ ಅನ್ನವನ್ನು ನೀಡಬೇಕೆಂದು ಆಗ್ರಹಿಸಿದನು. ಅನ್ನವನ್ನು ನೀಡುವೆಯೋ ಇಲ್ಲಿಂದ ಹೊರಡಲೋ ಎಂದು ಕೇಳಿದಾಗ ಕೇಶವನಿಗೆ ನಾಚಿಕೆಯಾಯಿತು. ಕೇಶವ ಭಟ್ಟನು, ಅಯ್ಯ ಸ್ವಲ್ಪ ತಡೆ, ನನ್ನ ಮೊಮ್ಮಗುವಿನ ಪಾಲಿನ ಆಹಾರವಿದೆ, ನಿಮಗೆ ಅದನ್ನೇ ನೀಡಿ ಆಶೀರ್ವಾದ ಪಡೆಯುತ್ತೇನೆ ಎಂದು ಪ್ರಾರ್ಥಿಸಿದನು. ಶ್ರೀರಾಮನನ್ನು ಧ್ಯಾನ ಮಾಡುತ್ತಾ ಭಟ್ಟನು ಅಡುಗೆ ಮನೆಗೆ ಹೋದಾಗ ಅನ್ನದ ಪಾತ್ರೆ ಖಾಲಿಯಾಗಿತ್ತು. ಕೇಶವನಿಗೆ ದುಃಖ ಉಕ್ಕಿ ಬಂದಿತು. ತನ್ನ ಅಸಹಾಯ ಕತೆಗೆ ಮರುಗಿದನು. ಹೇ ರಾಮಚಂದ್ರ, ನಿನ್ನನ್ನು ಸದಾ ನಂಬಿರುವ ನನಗೆ ಅತಿಥಿಗೆ ನೀಡಲು ಒಂದು ತುತ್ತು ಅನ್ನವೂ ಇಲ್ಲವೇ? ಏಕಿ ಪರೀಕ್ಷೆ? ನನ್ನನ್ನು ಕಾಪಾಡಿ ಅತಿಥಿ ಸತ್ಕಾರ ಮಾಡಲು ಸಹಾಯ ಮಾಡಲಾರೆಯಾ? ನನ್ನ ದುಃಖ ನಿನಗೆ ಆನಂದವೇ ಎಂದು ದುಃಖಿಸಿದನು. ವೃದ್ಧ ಬ್ರಾಹ್ಮಣನು, ಭಟ್ಟನೆ, ನಾನು ಹಸಿವನ್ನು ತಡೆಯಲಾರೆ, ನಾನಿನ್ನು ಬದುಕಿರಲಾರೆ, ಒಂದು ತುತ್ತಾದರೂ ನೀಡುವೆಯಾ ಎಂದು ಕೂಗಿ ಹೇಳಿದನು. ಕೇಶವ ಭಟ್ಟನು ತನ್ನ ದೇವರ ಮನೆಯಿಂದಾಚೆ ಬಂದು, ಸ್ವಾಮಿ ಕ್ಷಮಿಸಬೇಕು, ನಿಮಗೆ ನೀಡಲು ತುತ್ತು ಅನ್ನವೂ ನನಗಿಲ್ಲ, ನಾನು ಪಾಪಿ, ಶ್ರೀರಾಮನ ಕೃಪೆ ನನಗಾಗಲಿಲ್ಲ, ಅತಿಥಿಗೆ ನಾನು ದ್ರೋಹ ಬಗೆದಂತಾಗಿದೆ ಎಂದು ಹಲುಬಿದನು. ವೃದ್ಧ ಬ್ರಾಹ್ಮಣನು ನಿಲ್ಲುವ ಶಕ್ತಿ ಇಲ್ಲದೆ ಕುಸಿದು ಹಸಿವೂ ಎಂದು ನರಳಿದನು. ಕೇಶವ ಭಟ್ಟನು ಉಳಿದ ಅನ್ನವನ್ನು ಬೆಕ್ಕು ತಿಂದು ಹೋಗಿರುವುದರಿಂದ ತಾನು ಅನ್ನ ನೀಡಲಾಗಲಿಲ್ಲವೆಂದು ಹೇಳಿದನು. ಬ್ರಾಹ್ಮಣನು, ಅನ್ನವಿಲ್ಲದಿದ್ದರೆ ಬೇಡ,
ಕುಡಿಯಲು ನೀರನ್ನಾದರೂ ಕೊಡು ಎಂದು ಮತ್ತೆ ಕೇಳಿದನು. ಕೇಶವನು ಅತಿಥಿಗೆ ನೀರನ್ನು ಕೊಡಲು ಮತ್ತೆ ಅಡುಗೆ ಮನೆಗೆ ಹೋಗಿ ನೀರು ತಂದಾಗ ಆತನ ಹೆಂಡತಿಯು ಆಕ್ಷೇಪಿಸಿದಳು. ನೀರು ತರುವ ಕಷ್ಟ ಗಂಡಸರಿಗೆ ಏನು ಗೊತ್ತು? ಹೇಗೋ ಕಷ್ಟದಿಂದ ಒಂದು ಬಿಂದಿಗೆ ನೀರು ತಂದು ಇಟ್ಟಿದ್ದೆ, ಅದರಲ್ಲೂ ಭಿಕ್ಷುಕರಿಗೆ ದಾನವೇ? ಸಾಕು ನಿಮ್ಮ ಧಾರಾಳತನ ಎಂದಳು. ಭಟ್ಟನು ನಿನಗೆ ದೇವರಾದರೂ ಬುದ್ಧಿ ಕರುಣಿಸಬಾರದೆ ಎಂದಾಗ ತನಗೆ ಯಾವ ದೇವರ ಕೃಪೆಯೂ ಬೇಡವೆಂದು ಹೇಳಿ, ನಿಮ್ಮ ದೇವರು ಬಂದು ನಮ್ಮ ಕಷ್ಟ ನೋಡಬಾರದೆ, ನಿಮ್ಮ ಪೂಜೆಗೆ ಫಲವಿಲ್ಲವೇ ಎಂದು ಮೂದಲಿಸಿದಳು. ಕೇಶವನು ತನಗಾಗಿ ಇಟ್ಟಿದ್ದ ನೀರನ್ನು ಅತಿಥಿಗೆ ನೀಡುವೆನೆಂದು ಹೇಳಿ ಶುದ್ಧವಾದ ಪಂಚಪಾತ್ರೆಯಲ್ಲಿ ನೀರನ್ನು ವೃದ್ಧ ಬ್ರಾಹ್ಮಣನಿಗೆ ನೀಡಿದನು. ವೃದ್ಧ ಬ್ರಾಹ್ಮಣನು ಆತನು ತನಗೆ ನೀಡಿದ ನೀರನ್ನು ಕುಡಿದು ತೃಪ್ತನಾದನು. ಕೇಶವ, ನಿನ್ನ ಆತಿಥ್ಯಕ್ಕೆ ಮೆಚ್ಚಿದೆ. ನಿನ್ನ ಬಡತನದ ನಿವಾರಣೆಗಾಗಿ ನಿನಗೆ ಉಪಾಯವನ್ನು ಸೂಚಿಸುತ್ತೇನೆ. ಶ್ರೀರಾಮನನ್ನು ಶನಿವಾರ ನಾನು ಹೇಳಿದ ರೀತಿ ಪೂಜಿಸು. ಬೇಗನೆ ನಿನ್ನ ಬಡತನ ಮಾಯವಾಗಿ ಮನೆಯಲ್ಲಿ ಸಿರಿ ಸಂಪತ್ತು ನೆಲೆಸುತ್ತದೆ ಎಂದು ಹೇಳಿ ಶ್ರೀರಾಮನ ಪೂಜಾ ವಿಧಾನವನ್ನು ತಿಳಿಸಿದನು. ಶ್ರೀರಾಮನ ಶನಿವಾರದ ಪೂಜಾ ವಿಧಾನ. ಶನಿವಾರದಂದು ಬೆಳಗ್ಗೆ ಬೇಗನೆ ಹಾಸಿಗೆಯಿಂದೆದ್ದು ಮುಖ ತೊಳೆದು ಪೂಜಾಸ್ಥಾನವನ್ನು ಶುಚಿಗೊಳಿಸಬೇಕು. ದೇವರ ಪೂಜೆ ಸಾಧನಗಳನ್ನು ತೊಳೆದು ಒರೆಸಿ ಪೂಜೆಗಾಗಿ ಯಥಾಶಕ್ತಿ ಹೂ, ಪತ್ರೆ, ಹಣ್ಣುಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಸ್ನಾನ ಮಾಡಿ ಮಡಿ ವಸ್ತ್ರವನ್ನುಟ್ಟು ನಿತ್ಯ ಕರ್ಮಗಳನ್ನು ಪೂರೈಸಬೇಕು. ಶ್ರೀರಾಮನ ನೈವೇದ್ಯಕ್ಕಾಗಿ ರವೆಯ ಉಂಡೆಗಳನ್ನು ಮಾಡಿ ಸಿದ್ಧಪಡಿಸಿಕೊಳ್ಳಬೇಕು. ಶ್ರೀರಾಮನ ವಿಗ್ರಹ ಚಿತ್ರಗಳಿಗೆ ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸಿ, ಹೇ ಆಪತ್ರಕ್ಷಕ, ಸರ್ವ ಸಂಪತ್ತನ್ನು ಅನುಗ್ರಹಿಸುವವನೇ, ಲೋಕಮೋಹಕವಾದ ಶ್ರೀರಾಮ, ನಿನಗೆ ಮತ್ತೆ ಮತ್ತೆ ನಮಸ್ಕಾರ ಎಂದು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಶ್ರೀರಾಮನನ್ನು ಧೂಪ, ದೀಪ, ನೈವೇದ್ಯಗಳಿಂದ ಅರ್ಚನೆ ಮಾಡಿ ಗೋಧಿ ರವೆ ಉಂಡೆಗಳನ್ನು ನಿವೇದಿಸಿ ಬ್ರಾಹ್ಮಣ ಮುತ್ತೈದೆ ದಂಪತಿಗಳಿಗೆ ದಾನ ಮಾಡಿ ತನ್ನ ಕುಟುಂಬದ ಬಾಂಧವರಿಗೆ ನೀಡಿ ತಾನೂ ಸ್ವೀಕಾರ ಮಾಡಬೇಕು. ಹೀಗೆ ಮಾಡಿದರೆ ಶ್ರೀರಾಮಚಂದ್ರನ ದಿವ್ಯ ಕೃಪೆಯಿಂದ ಸಕಲ ಸೌಭಾಗ್ಯ, ಧನ, ಸಂಪತ್ತು ಶೀಘ್ರದಲ್ಲೇ ದೊರೆಯುತ್ತದೆ ಎಂದು ವೃದ್ಧ ಬ್ರಾಹ್ಮಣನು ಕೇಶವ ಭಟ್ಟನಿಗೆ ಪೂಜಾಕ್ರಮವನ್ನು ಬೋಧಿಸಿದನು ಎಂಬಲ್ಲಿಗೆ ಶ್ರೀರಾಮ ಕಥೆಯ ಮೊದಲನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀರಾಮ ಕಥಾ ಅಧ್ಯಾಯ 2. ಶ್ರೀರಾಮಚಂದ್ರಾಯ ನಮಃ. ವೃದ್ಧ ಬ್ರಾಹ್ಮಣನ ದಿವ್ಯೋಪದೇಶದಂತೆ ಕೇಶವ ಭಟ್ಟನು ಶ್ರೀರಾಮನ ವಿಶೇಷ ಪೂಜೆಯನ್ನು ಪ್ರತಿ ಶನಿವಾರವೂ ತಪ್ಪದೆ ಆಚರಿಸುತ್ತಿದ್ದನು. ಶ್ರೀರಾಮನಿಗೆ ಷೋಡಶೋಪಚಾರ ಪೂಜೆ ಸಲ್ಲಿಸಿ ರವೆಯುಂಡೆಯನ್ನು ಮಾಡಿಸಿ ನೈವೇದ್ಯವಾಗಿ ಅತಿಥಿಗಳಿಗೆ ನೀಡಿ ತಾನೂ ಸ್ವೀಕರಿಸುತ್ತಿರಲು ಕೆಲವು ದಿನಗಳು ಕಳೆದವು. ಒಂದು ದಿನ ಕೇಶವ ಭಟ್ಟನಿಗೆ ಬೆಳಗ್ಗಿನ ವೇಳೆ ಏಳುವಾಗ ಆಶ್ಚರ್ಯ ಕಾದಿತ್ತು. ಅವನಿದ್ದ ಮುರುಕು ಮನೆ ಅರಮನೆಯಾಗಿತ್ತು. ಆಭರಣ, ವಸ್ತ್ರಾದಿಗಳು ಮನೆ ತುಂಬಿದವು. ಇದು ಕನಸೋ ಎಂಬಂತೆ ರಾಜಾತಿಥ್ಯ ನೀಡುವ ಸೇವಕರು ಕಾಣಿಸಿಕೊಂಡರು. ಆತನ ಮನೆಯಲ್ಲಿನ ಧನ, ಧಾನ್ಯ, ಪಶು ಸಂಪತ್ತು ಅಭಿವೃದ್ಧಿಗೊಂಡಿತು. ಗಂಜಿಗೆ ಗತಿಯಿಲ್ಲದ ಭಟ್ಟನು ಗೋವಿಂದನ ಕೃಪೆಯಿಂದ ಕುಬೇರನಂತೆ ಸಿರಿವಂತನಾದನು. ಇದು ಶ್ರೀರಾಮನ ಕೃಪೆ ಎಂದು ಆತನಿಗೆ ಅರ್ಥವಾಯಿತು. ಕೇಶವ ಭಟ್ಟನು ಸಿರಿವಂತಿಕೆ ಪಡೆದರೂ ಶ್ರೀರಾಮ ಪೂಜೆಯನ್ನು ಬಿಡದೆ ಮಾಡುತ್ತಿದ್ದನು. ತನಗೆ ತಿಳಿದವರಿಗೆ ಶ್ರೀರಾಮ ಪೂಜಾ ಮಹಿಮೆಯನ್ನು ಬೋಧಿಸಿದನು. ಆತನ ಮನೆ ಭೂಮಿಯಲ್ಲಿ ಸ್ವರ್ಗದಂತೆ ವಿರಾಜಿಸುತ್ತಿತ್ತು. ಆಗೊಮ್ಮೆ ಕೇಶವನಿಗೆ ತೀರ್ಥಯಾತ್ರೆ ಮಾಡುವ ಮನಸ್ಸಾಯಿತು. ತನ್ನ ಹೆಂಡತಿಯಾದ ಜಾನಕಿಗೆ ಹೇಳಿದನು, ನಮ್ಮ ಬಡತನ ಶ್ರೀರಾಮನ ಕೃಪೆಯಿಂದ ನೀಗಿತು. ಇನ್ನು ನಮಗೆ ಚಿಂತೆ ಇಲ್ಲ. ಈಗ ಬಹಳ ದಿವಸಗಳಿಂದ ಆಸೆಯಿದ್ದ ಕಾಶಿ ಯಾತ್ರೆ ಮಾಡಬೇಕೆನಿಸಿದೆ. ಮಗನ ಮೇಲೆ ಮನೆಯನ್ನು ವಹಿಸಿ ಹೋಗಿ ಬರೋಣ ಎಂದನು. ಕೇಶವನ ಪತ್ನಿಗೆ ದೃಢವಾದ ಭಕ್ತಿ ಇರಲಿಲ್ಲ. ಆಕೆಗೆ ತನಗೆ ತೀರ್ಥಯಾತ್ರೆ ಬೇಡವೆಂದು, ಅದು ಕೇವಲ ಗತಿಯಿಲ್ಲದವರಿಗೆಂದು ನಿಷ್ಠೂರವಾಗಿ ನುಡಿದಳು. ಭಟ್ಟನು ತಾನು ಕಾಶಿ ಯಾತ್ರೆ ಮಾಡಿ ಪಿತೃಗಳಿಗೆ ಪಿಂಡದಾನವನ್ನು ಮಾಡಿ ಪಿತೃಋಣದಿಂದ ಮುಕ್ತರಾಗೋಣ ಎಂಬ ಮಾತು ಅವಳಿಗೆ ಹಿತವಾಗಲಿಲ್ಲ. ಭಟ್ಟನಿಗೆ ಪತ್ನಿಯ ಬಿರುನುಡಿಗಳಿಂದ ಬೇಸರವಾಯಿತು. ಆದರೆ ತಾನು ಮೈ ಮರೆಯದೆ ಮಗನಾದ ನಾರಾಯಣನಿಗೆ ಮನೆ ವಾರ್ತೆ ವಹಿಸಿ
ಶ್ರೀರಾಮನ ಪೂಜೆಯನ್ನು ತಪ್ಪದೆ ಆಚರಿಸುವಂತೆ ಎಚ್ಚರಿಕೆ ನೀಡಿ ಮಗನಿಗೆ ವಿವಾಹವನ್ನು ಮಾಡಿ ಒಬ್ಬನೇ ಕಾಶಿಗೆ ಹೊರಟನು. ನಾರಾಯಣನು ತಂದೆಯ ಮಾತಿನಂತೆ ಶ್ರೀರಾಮ ಪೂಜೆಯನ್ನು ಮುಂದುವರೆಸಿದನು. ಕೇಶವ ಭಟ್ಟನ ಪತ್ನಿಗೆ ಇದು ಸರಿ ಕಾಣಲಿಲ್ಲ. ಮಗನ ಬಲವಂತಕ್ಕಾಗಿ ಶ್ರೀರಾಮ ಪೂಜೆಯಲ್ಲಿ ಪಾಲ್ಗೊಳ್ಳದೆ ಕೇವಲ ಕಥಾಶ್ರವಣವನ್ನು ಮಾತ್ರ ಮಾಡುತ್ತಾ ಇದ್ದಳು. ಅದರಲ್ಲಿಯೂ ಅವಳಿಗೆ ಆಸಕ್ತಿ ಇರಲಿಲ್ಲ. ಒಂದು ಶನಿವಾರ ನಾರಾಯಣ ಭಟ್ಟನು ಶ್ರೀರಾಮನ ಪೂಜೆಯನ್ನು ಸಾಂಗವಾಗಿ ನೆರವೇರಿಸಿ ಅಡುಗೆ ಮನೆಯಲ್ಲಿದ್ದ ತಾಯಿಯನ್ನು ಕಥಾಶ್ರವಣಕ್ಕಾಗಿ ಕರೆದನು. ಆಗ ಜಾನಕಮ್ಮನು, ಮಗು, ಅಡಿಗೆಯಾಗಿದೆ, ಊಟಕ್ಕೆ ತುಂಬಾ ಹೊತ್ತು ಮೀರಿದೆ, ನಿನ್ನ ಪೂಜೆಗೆ ಕಾದು ಸಾಕಾಯಿತು, ಈಗ ಏತಕ್ಕಾಗಿ ಕಥಾಶ್ರವಣ, ಮಧ್ಯಾಹ್ನವೋ ಸಂಜೆಯೋ ಮಾಡಿದರಾಯಿತು ಎಂದು ಗರ್ವದಿಂದ ನುಡಿದಳು. ಮನೆಯಲ್ಲಿ ಎಲ್ಲರೂ ಊಟ ಮಾಡಿದರು. ಮಗನು ಮಾಡಲಿಲ್ಲ. ಕಥಾಶ್ರವಣಕ್ಕಾಗಿ ಮತ್ತೆ ತಾಯಿಯನ್ನು ಕರೆದನು. ಸಾಯಂಕಾಲವಾಗಲಿ ನೋಡೋಣ ಎಂದಳು. ನಾರಾಯಣನು ತಾಯಿಯ ಮಾತಿಗೆ ಎದುರು ಹೇಳದೆ ತನ್ನ ಕಥಾಶ್ರವಣ ಮುಗಿಸಿ ಸಂಜೆ ಸಂಧ್ಯಾವಂದನೆಯ ನಂತರ ಮತ್ತೆ ಶ್ರೀರಾಮ ಕಥಾಶ್ರವಣಕ್ಕಾಗಿ ಆಕೆಯನ್ನು ಆಹ್ವಾನಿಸಿದನು. ಜಾನಕಿಯು ಮಧ್ಯಾಹ್ನ ನಿದ್ರೆಯಿಂದ ಎಚ್ಚರವಾಗಿ ಸಂಜೆಯಾದರೂ ಕಥಾಶ್ರವಣದಲ್ಲಿ ಆಸಕ್ತಿಯನ್ನೇ ತೋರಿಸಲಿಲ್ಲ. ನಾರಾಯಣ ಭಟ್ಟನು ತಾಯಿಯನ್ನು ಮತ್ತೆ ಕರೆದನು. ಅಮ್ಮ, ದೇವರಿಗೆ ಸಾಯಂಕಾಲದ ಪೂಜೆಯಾಗಿದೆ, ಧೂಪ ದೀಪ ನೈವೇದ್ಯ ಸಮರ್ಪಣೆಯೂ ಮುಗಿದಿದೆ. ಈಗ ಮತ್ತೆ ನಿನಗಾಗಿ ಶ್ರೀರಾಮ ಕಥಾಶ್ರವಣವನ್ನು ಮಾಡಿಸುವೆ, ಕೇಳಲು ಬಾ ಎಂದನು. ತಾಯಿಯು ಮಗನಿಗೆ, ಮಗು, ಸಂಜೆಯಾಗಿದೆ, ಅಡುಗೆಗೆ ವೇಳೆಯಾಗಿದೆ, ಈಗೆಂತ ಕಥಾಶ್ರವಣ, ಊಟದ ನಂತರ ನೋಡೋಣ ಬಿಡು ಎಂದಳು. ನಾರಾಯಣನು ತಾಯಿಯ ಮೇಲೆ ಸಿಟ್ಟಾಗದೆ ತಾಳ್ಮೆಯಿಂದ ರಾತ್ರಿ ಊಟ ಮುಗಿದ ನಂತರ ಮತ್ತೆ ಆಕೆಯನ್ನು ಕಥಾಶ್ರವಣಕ್ಕೆ ಕರೆದನು. ಆಗ ಆಕೆ ಆಗಲೇ ಮಲಗುವ ಸಿದ್ಧತೆಯನ್ನು ನಡೆಸಿದ್ದಳು. ನಾರಾಯಣನು, ಅಮ್ಮ, ನಿನಗೆ ಶ್ರೀರಾಮಕಥೆ ಕೇಳಲು ಈಗಲೂ ಬಿಡುವಿಲ್ಲವೇ? ಕೆಲಸವೆಲ್ಲ ಮುಗಿದಿದೆ, ಈಗಲಾದರೂ ಕತೆ ಕೇಳಮ್ಮ ಎಂದು ವಿನಯಪೂರ್ವಕವಾಗಿ ನುಡಿದನು. ಜಾನಕಮ್ಮನು, ಮಗು, ಮನೆಗೆಲಸದಿಂದ ನನಗೆ ತುಂಬಾ ಆಯಾಸವಾಗಿದೆ, ಈಗೆಂತ ಕಥೆಯೋ, ಬೆಳಗಿನಿಂದ ಸಂಜೆಯ ತನಕ ಕೆಲಸದಿಂದ ಬಳಲಿರುವೆ, ಈಗ ನಿದ್ರೆ ಮಾಡಲು ಬಿಡಬಾರದೆ ಎಂದು ಸಿಡುಕಿದಳು. ಮತ್ತೆ ಮಗನು ವಿನಂತಿಸಿದನು. ಜಾನಕಮ್ಮನು, ಎಷ್ಟು ಬಾರಿ ಕೇಳಲಿ ನಿನ್ನ ಆ ರಾಮಕಥೆ, ಬಾಯಿಪಾಠವಾದಂತೆ ಆಗಿ ಹೋಗಿದೆ. ನಿನ್ನೆ ಇಂದು ನಾಳೆ ಅದೇ ಕತೆ ತಾನೆ, ನಿನ್ನ ರಾಮಕಥೆ ನನಗೆ ಬೇಡ, ನಾಳೆ ಸಮಯವಿದ್ದರೆ ನೋಡೋಣ ಎಂದು ಹೇಳಿ ಮಲಗಿದಳು. ಈಗಾಗಲೇ ನಾರಾಯಣನಿಗೆ ಮದುವೆಯಾಗಿದ್ದರಿಂದ ತನ್ನ ಪತ್ನಿಗಾದರೂ ಕಥಾಶ್ರವಣ ಮಾಡಿಸೋಣವೆಂದುಕೊಂಡನು. ಆದರೆ ಲಕ್ಷ್ಮಿಯು ಆಗಲೇ ಮಲಗಿ ಗಾಢವಾದ ನಿದ್ದೆಯಲ್ಲಿ ಮುಳುಗಿದ್ದಳು. ತನ್ನ ರಾಮನ ಕತೆ ಯಾರಿಗೂ ಬೇಡವಾಯಿತೆಂಬ ನಿರಾಶೆಯ ದುಃಖದಿಂದ ಬಳಲಿದ ನಾರಾಯಣ ಭಟ್ಟನು ನೆಲದ ಮೇಲೆ ಮಲಗಿದನು. ಬೆಳಗಾಯಿತು. ಹಿಂದೆ ಕೇಶವ ಭಟ್ಟನಿಗಾದ ಅಚ್ಚರಿಯೇ ಮಗನಿಗೂ ಕಾದಿತ್ತು. ಅರಮನೆ ಮೊದಲಿನ ಮುರುಕುಮನೆಯಾಗಿತ್ತು. ಆಭರಣಗಳೆಲ್ಲ ಕಣ್ಮರೆಯಾಗಿ ಮೊದಲಿನ ಬಡತನ ಮತ್ತೆ ಮರುಕಳಿಸಿತ್ತು. ಲಕ್ಷ್ಮಿಯು ಮರೆಯಾಗಿ ದರಿದ್ರ ಲಕ್ಷ್ಮಿ ಮನೆ ಮಾಡಿದ್ದಳು. ಸಂಪತ್ತಿನ ಮನೆ ಶೂನ್ಯ ದೇಗುಲವಾಗಿತ್ತು. ಬಡವನ ಮನೆಯಲ್ಲಿ ಯಾರು ತಾನೇ ಇರುತ್ತಾರೆ? ಸೇವಕರು ಬೇರೆ ಕಡೆ ಹೊರಟರು. ಕುಬೇರನ ಮನೆ ಕುಚೇಲನ ಗುಡಿಸಲಾಗಿತ್ತು. ಶ್ರೀರಾಮನ ಕೃಪೆಯಿಂದ ಬಂದ ವೈಭವ ಅನಾಧಾರದಿಂದ ಮಾಯವಾಗಿತ್ತು. ತನಗೊದಗಿದ ಹೀನ ಪರಿಸ್ಥಿತಿ ನೋಡಿ ನಾರಾಯಣ ಭಟ್ಟನು ದುಃಖಿಸಿದನು. ರಾಮ, ನನಗೇಕೆ ಈ ದುರವಸ್ಥೆ? ಕರುಣಾ ಸಿಂಧು, ನನ್ನ ಮಾತೆಯ ಪತ್ನಿಯ ಅಜ್ಞಾನವನ್ನು ಮನ್ನಿಸು ಎಂದು ಬೇಡಿದನು. ಹಲವಾರು ಅತಿಥಿಗಳು ಸುಖವಾಗಿ ಭೋಜನ ಮಾಡುತ್ತಿದ್ದ ಮನೆ ಅರೆ ಹೊಟ್ಟೆ ತಿಂದು ಜೀವಿಸುವ ದಾರಿದ್ರ್ಯ ಗೃಹವಾಯಿತು. ಕೇಶವ ಭಟ್ಟನ ಹೆಂಡತಿ ಅಕ್ಕಿ ಬೇಳೆಗಾಗಿ ಅಲೆದು ಸಾಲ ಸಿಗದೆ ನಿರಾಶಳಾಗಿ ಹಿಂತಿರುಗಿದಳು. ತಾಯಿಯು ಸಾಲ ಸಿಗದೆ ಹಿಂತಿರುಗಿದ ನಂತರ ನಾರಾಯಣ ಭಟ್ಟನು ಇದಕ್ಕೆ ಕಾರಣ ಶ್ರೀರಾಮ ಪೂಜೆಯಲ್ಲಿ ತೋರಿಸಿದ ಅಸಡ್ಡೆಯೇ ಎಂದನು. ತಾಯಿ ವಿಧಿಲಿಖಿತವೆಂದಳು. ಮಗನು ಶ್ರೀರಾಮನ ಅನುಗ್ರಹ ಇಲ್ಲವಾಯಿತೆಂದು ಮರುಗಿದನು. ಆಗ ನಾರಾಯಣನ ಹೆಂಡತಿಯು ಮಗುವನ್ನು ಹೊಡೆಯುತ್ತಿದ್ದಳು. ನಡುಹಗಲಾದರೂ ಉಪವಾಸ ಇದ್ದುದರಿಂದ ಹಾಲು ಸಿಗದೆ ಆ ಹೆಣ್ಣು ಮಗು ಅಳುತ್ತಿತ್ತು. ನಿಮ್ಮ ತಂದೆ ರಾಶಿ ರಾಶಿ ಧಾನ್ಯ ತಂದು ಹಾಕಿದ್ದರಲ್ಲ, ಎಲ್ಲಿ ಎಂದು ಪತಿಯನ್ನು ಮೂದಲಿಸಿ ತನ್ನ ಹೊಡೆತ ಮುಂದುವರೆಸಿದಳು. ನಾರಾಯಣನು ಅದನ್ನು ತಡೆದನು. ಮಗು ಅನ್ನಕ್ಕಾಗಿ ಅಳುತ್ತಾ ತಂದೆಯನ್ನಪ್ಪಿ ರೋಧಿಸಿತು.
ಒಪ್ಪತ್ತಿನ ಊಟಕ್ಕೂ ಕೊರತೆಯಾಗಿ ಹೋಯಿತಲ್ಲ ಎಂದು ಭಟ್ಟನು ಇದಕ್ಕೆ ಕಾರಣ ಪೂಜೆಯನ್ನು ಅಲಕ್ಷ್ಯ ಮಾಡಿದ್ದೆ ಎಂದು ಮತ್ತೆ ಪಶ್ಚಾತ್ತಾಪಪಟ್ಟನು. ಅನ್ನದಾತನಾದ ಶ್ರೀರಾಮನನ್ನು ಮರೆತ ಪರಿಣಾಮವೆಂದು ಮತ್ತೆ ರೋಧಿಸಿದನು. ಆಗ ನಾರಾಯಣ ಭಟ್ಟನು ಭಿಕ್ಷೆಗೆ ಹೊರಟನು. ತಾಯಿ ಬೇಗ ಭಿಕ್ಷೆ ತಂದು ಮಗುವಿಗಾದರೂ ಅನ್ನ ಹಾಕೆಂದಳು. ಮನೆಯಲ್ಲಿ ಭಿಕ್ಷೆಗಾಗಿ ಬಿಂದು ಮುರುಕು ಪಾತ್ರೆಯೂ ಇರಲಿಲ್ಲ. ಕೊನೆಗೆ ಒಂದು ಮುರುಕು ತಂಬಿಗೆ ಕಾಣಿಸಿತು. ಅದನ್ನೇ ಹಿಡಿದು ಭಟ್ಟನು ಭಿಕ್ಷೆಗೆ ಹೊರಟನು. ತಾಯಿಗೆ ನಮಸ್ಕರಿಸಿ ನಾರಾಯಣ ಭಟ್ಟನು ಭಿಕ್ಷೆಗೆ ಹೊರಟನು. ಮನೆಯಿಂದ ಮನೆಗೆ ಅಲೆದಾಡುತ್ತಾ ರಾಮನಾಮವನ್ನು ಹಾಡುತ್ತಾ ಹೊರಟನು. ಶ್ರೀರಾಮನಾಮದ ಕೀರ್ತನೆಗಿದು ಅವಕಾಶವಾಯಿತು ಎಂದನು. ದಾರಿಯುದ್ದಕ್ಕೂ ನಾರಾಯಣನು ರಾಮ ಸಂಕೀರ್ತನೆಯನ್ನು ಮಾಡಿದನು. ಆವ ಸಿರಿಯಲಿ ನೀನು ಎನ್ನ ಮರೆತೆ, ದೇವ ಜಾನಕಿ ರಮಣ ಪೇಳು ರಘುಪತಿಯೇ, ಸುರರ ಸೆರೆಯನ್ನು ಬಿಡಿಸಿ ಬಂದೆನೆಂಬಾ ಸಿರಿಯೇ, ಕರಿಮೊರೆಯ ಲಾಲಿಸದನೆಂಬಾ ಸಿರಿಯೇ, ಶರದಿ ಸೇತುವೆಯ ಕಟ್ಟಿದನೆನ್ನುವ ಸಿರಿಯೇ, ಸ್ಥಿರವಾಗಿ ಹೇಳನಗೆ ಹೇಳು ರಘುಪತಿಯೇ ಅಂತ ಹಾಡನ್ನ ಹಾಡ್ತಾರೆ, ದೇವರನ್ನ ಸ್ತುತಿಸ್ತಾರೆ. ಅಗ್ರಹಾರದಲ್ಲೆಲ್ಲ ಅಲೆದಾಡಿ ಸ್ವಲ್ಪ ಅಕ್ಕಿಯನ್ನು ಬೇಡಿ ಮನೆಗೆ ತಂದನು. ತಾಯಿಯು ಅದರಿಂದ ಅನ್ನ ಮಾಡಿದಳು. ಮಗುವಿಗೆ ಭೋಜನವಿಟ್ಟು ಉಳಿದ ಅನ್ನವನ್ನು ಇತರರು ತಿಂದರು. ಪ್ರತಿದಿನವೂ ಭಿಕ್ಷಾವೃತ್ತಿಯೇ ನಾರಾಯಣನ ಬೆಳಗಿನ ಕೆಲಸವಾಯಿತು. ಇದರಿಂದಲೇ ತೃಪ್ತನಾಗಿ ಶ್ರೀರಾಮನ ಧ್ಯಾನವನ್ನು ಮಾತ್ರ ಬಿಡದೆ ಆತನು ಮುಂದುವರೆಸಿದನು. ಹೀಗಿರುವಾಗ ತಂದೆಯಾದ ಕೇಶವ ಭಟ್ಟನು ಕಾಶಿ ಯಾತ್ರೆ ಮುಗಿಸಿ ಸುರಪುರಕ್ಕೆ ಹಿಂತಿರುಗಿದನು. ತನ್ನ ತಾಯಿ ತಂದೆಗಳಿಗೆ ಪಿಂಡದಾನ ಮಾಡಿ ವಿಶ್ವೇಶ್ವರ ಧುಂಡಿ ವಿನಾಯಕನ ದರ್ಶನ ಮುಗಿಸಿ ಪವಿತ್ರ ಗಂಗಾಜಲವನ್ನು ಮನೆಗೆ ತಂದನು. ದಾರಿಯಲ್ಲಿ ಆತನು ಹಲವಾರು ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿದನು. ಸುರಪುರವನ್ನು ಅವನು ತಲುಪಿದಾಗ ಸೂರ್ಯಾಸ್ತವಾಗಿತ್ತು. ಕೇಶವ ಭಟ್ಟನು ತನ್ನ ಮನೆಯ ಗುರುತು ಕಾಣದೆ ಅಗ್ರಹಾರದಲ್ಲೆಲ್ಲ ಅಲೆದಾಡಿದನು. ಮುರುಕು ಮನೆಯೊಂದರಿಂದ ತಲೆಗೂದಲನ್ನು ಕೆದರಿಕೊಂಡು ಕೊಳೆಯ ವಸ್ತ್ರಗಳನ್ನುಟ್ಟಿದ್ದ ಕೇಶವ ಭಟ್ಟನ ಪತ್ನಿಯು ಹೊರಗೆ ಬಂದು ತನ್ನ ಪತಿಯನ್ನು ಗುರುತಿಸಿ ಕರೆದಳು. ಕೇಶವ ಭಟ್ಟನು, ಪ್ರಿಯೆ, ಏಕಿಂತಹ ದುರವಸ್ಥೆ? ಸುಂದರ ಮಂದಿರವು ಹೀಗಾಗಲು ಕಾರಣವೇನು ಎಂದು ಕೇಳಿದನು. ಪತ್ನಿಯು, ತೀರ್ಥಯಾತ್ರೆಗೆಂದು ಹೊರಟಾಗಿನಿಂದ ಹೀಗೆಯೇ ಇದ್ದೇವೆ. ನಮ್ಮ ಕಡು ಬಡತನ ಮತ್ತೆ ಬಂದಿದೆ ಎಂದು ಉತ್ತರಿಸಿದಳು. ಕೇಶವ ಭಟ್ಟನು ನಾರಾಯಣ ಭಟ್ಟನಲ್ಲಿ ಎಂದು ಪ್ರಶ್ನಿಸಿದಾಗ ಅವನು ಭಿಕ್ಷೆಗಾಗಿ ಹೋಗಿರುವನು ಎಂದಳು. ಆಗ ಸೊಸೆಯು ಪೂಜಾ ಮಂದಿರವನ್ನು ಗೂಡಿಸಿ ಸಾರಿಸಿ ರಂಗವಲ್ಲಿಯನ್ನು ಇಟ್ಟು ಮಣೆಯನ್ನು ಹಾಕಿದಳು. ಕೇಶವ ಭಟ್ಟನು ಅಲ್ಲಿ ಕಾಶಿ ಗಂಗೆಯನ್ನಿಟ್ಟು ಅತ್ಯಂತ ಭಕ್ತಿಯಿಂದ ಪೂಜಿಸಿದನು. ನಾರಾಯಣ ಭಟ್ಟನು ಭಿಕ್ಷೆಯ ಅಕ್ಕಿಯನ್ನು ತೆಗೆದುಕೊಂಡು ಶ್ರೀರಾಮ ಧ್ಯಾನ ಮಾಡುತ್ತಾ ಬಂದು ತನ್ನ ತಂದೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಅಪ್ಪ, ಇಂದು ತುಂಬಾ ಅಕ್ಕಿ ಸಿಕ್ಕುವುದಕ್ಕೆ ಕಾರಣ ಈಗ ಗೊತ್ತಾಯಿತು ಎನ್ನಲು ಕೇಶವ ಭಟ್ಟನು ಭಿಕ್ಷಾವೃತ್ತಿಯನ್ನವಲಂಬಿಸಿದ್ದ ಮಗನನ್ನು ನೋಡಿ ಮರುಗಿ, ಮಗು, ನಾನು ತಿಳಿಸಿದಂತೆ ಶ್ರೀರಾಮ ಪೂಜೆಯನ್ನು ಆಚರಿಸುತ್ತಿರುವೆಯೋ ಇಲ್ಲವೋ ಎಂದು ಕೇಳಿದನು. ನಾರಾಯಣ ಭಟ್ಟನು ಕುಗ್ಗಿದ ಕಂಠದಿಂದ, ಅಪ್ಪ, ನಿನ್ನ ಆಜ್ಞೆಯಂತೆ ಪ್ರತಿದಿನವೂ ನಡೆದುಕೊಳ್ಳುತ್ತಿದ್ದೆ. ವಿಧಿ ಪ್ರೇರಣೆಯಿಂದ ಒಂದು ದಿನ ಕಥಾಶ್ರವಣದಲ್ಲಿ ಆಸಕ್ತಿ ಕಡಿಮೆಯಾಯಿತು. ಶ್ರೀರಾಮ ಕಥಾಶ್ರವಣ ಮಾಡದೆ ಮಲಗಿದೆವು. ಬೆಳಗಾದ ವೇಳೆಗೆ ಸುಂದರ ಸೌಧವು ಕನಸಿನ ಅರಮನೆಯಂತೆ ಮಾಯವಾಗಿತ್ತು. ತಿನ್ನಲಿಕ್ಕೂ ಇಲ್ಲದೆ ಭಿಕ್ಷಾವೃತ್ತಿಯನ್ನು ಕೈಗೊಳ್ಳಬೇಕಾಯಿತು ಎಂದು ನಡೆದ ಸಂಗತಿಯನ್ನು ತಿಳಿಸಿದನು. ಕೇಶವ ಭಟ್ಟನು ಕೋಪದಿಂದ, ನೀನು ತಂದೆಗೆ ಅವಿಧೇಯನು. ಶ್ರೀರಾಮ ಪೂಜೆಯನ್ನು ಬಿಟ್ಟಿದ್ದರಿಂದಲೇ ಈ ಬಡತನಕ್ಕೆ ಗುರಿಯಾಗಿದ್ದೇನೆ. ಶ್ರೀರಾಮನ ದಿವ್ಯ ದರ್ಶನ ಭಾಗ್ಯವನ್ನು ಪಡೆದು ವರವನ್ನು ಹೊಂದುವವರೆಗೂ ನಿನ್ನ ಮುಖವನ್ನು ತೋರಿಸಬೇಡ, ಹೊರಡು ಎಂದು ಬಿಟ್ಟನು. ತಂದೆಯ ಆಜ್ಞೆಯಿಂದ ಚಿಂತಿತನಾದ ನಾರಾಯಣ ಭಟ್ಟನು ಶ್ರೀರಾಮಚಂದ್ರನ ಮನೋಹರ ರೂಪವನ್ನು ಕಾಣಬೇಕೆಂಬ ಆಸೆಯಿಂದ ತಾಯಿ ತಂದೆಗೆ ವಂದಿಸಿ ಹೊರಡಲು ಸಿದ್ಧನಾದನು. ತಕ್ಷಣ ಆತನ ಪತ್ನಿಯು ಆಗಮಿಸಿ, ಶುಭವಾಗಲಿ, ಹೋಗಿ ಬನ್ನಿ, ಆದರೆ ನಿಮ್ಮ ಮಗಳನ್ನು ಕರೆದುಕೊಂಡು ಹೋಗಿ, ಬಡತನದಿಂದ ಮಗಳನ್ನು ಸಾಕಲಾಗುವುದಿಲ್ಲ ಎಂದಳು. ನಾರಾಯಣ ಭಟ್ಟನು ದಿಕ್ಕು ತೋರದವನಾಗಿ ಆಹಾರವಿಲ್ಲದೆ ಅರಣ್ಯದಲ್ಲಿ ಅಲೆಯಲು
ಸಿದ್ಧನಾಗಿರುವ ನಾನು 10 ವರ್ಷದ ಮಗಳನ್ನೆತ್ತಿ ಕರೆದುಕೊಂಡು ಹೋಗಲಿ, ಇವಳು ಮನೆಯಲ್ಲೇ ಇರಲಿ ಎಂದನು. ನಿಮ್ಮ ಪುರಾಣ ನನಗೆ ಬೇಕಾಗಿಲ್ಲ, ನಿಮ್ಮೊಡನೆ ಮಗಳು ಹೊರಡಲಿ ಎಂದು ಆಕೆ ಒರಟಾಗಿ ಹೇಳಿದಳು. ನಾರಾಯಣ ಭಟ್ಟನು ಮರು ಮಾತಾಡದೆ ಮಗಳನ್ನು ಕರೆದುಕೊಂಡು ಮನೆಯಿಂದ ಹೊರಟನು. ದಾರಿಯುದ್ದಕ್ಕೂ ರಾಮ ಮಂತ್ರವ ಜಪಿಸೋ ಹೇ ಮನುಜ ಎಂಬ ಸ್ತುತಿಯನ್ನು ಹಾಡುತ್ತಾ ಶ್ರೀರಾಮನನ್ನು ಪ್ರಾರ್ಥಿಸುತ್ತಾ ಮುಂದೆ ಸಾಗಿದನು. ನಾರಾಯಣ ಭಟ್ಟನು ಶ್ರೀರಾಮನ ದಿವ್ಯ ನಾಮ ಸಂಕೀರ್ತನೆ ಮಾಡುತ್ತಾ ಅಲೆದು ನಿದ್ರಾ ಆಹಾರಗಳಿಲ್ಲದೆ ಮಗಳೊಡನೆ ಬಹುದೂರ ಸಾಗಿದನು. ತನ್ನೊಡನೆ ಬೇಸತ್ತ ಮಗಳು ಬಾಡಿದ ಮೋರೆಯನ್ನು ನೋಡಿ ಕಣ್ಣೀರಿಡುತ್ತಿದ್ದನು. ಹೀಗೆ ಪ್ರಯಾಣ ಸಾಗುತ್ತಿರಲು ಬ್ರಾಹ್ಮಣ ಯುವಕನೊಬ್ಬನು ಅವರಿಗೆ ಎದುರಾದನು. ನಾರಾಯಣ ಭಟ್ಟನು, ವಿಪ್ರಮೋತ್ತಮ, ನಿನ್ನನ್ನು ನೋಡಿದರೆ ಸಜ್ಜನನಂತೆ ಕಾಣುವೆ. ಈ ನಿರ್ಗತಿಕನಿಗೆ ನಿನ್ನಲ್ಲಿ ಪ್ರಾರ್ಥನೆಯೊಂದಿದೆ ಎಂದನು. ಬ್ರಾಹ್ಮಣನು ಏನೂ ಅರಿಯದೆ ನನ್ನಲ್ಲಿ ಅದೆಂತಹ ಪ್ರಾರ್ಥನೆ ಸ್ಪಷ್ಟವಾಗಿ ತಿಳಿಸೆಂದು ಉತ್ತರಿಸಿದನು. ನಾರಾಯಣ ಭಟ್ಟನು ವಿನಯದಿಂದ, ಸ್ವಾಮಿ, ನಾನು ಶ್ರೀರಾಮನ ದಿವ್ಯ ರೂಪವನ್ನು ಕಾಣುವವರೆಗೂ ಒಂದೆಡೆ ನಿಲ್ಲುವ ಹಾಗಿಲ್ಲ. ನನ್ನ ಮಗಳನ್ನು ತಾವು ಪತ್ನಿಯಾಗಿ ಸ್ವೀಕರಿಸಬೇಕು ಎಂದನು. ಬ್ರಾಹ್ಮಣನು ತಿರಸ್ಕಾರದಿಂದ, ಸ್ವಾಮಿ, ಅದು ಸಾಧ್ಯವಿಲ್ಲ. ಈಗಿರುವ ಪತ್ನಿಗೆ ಅರ್ಧ ದೇಹವನ್ನು ಒಪ್ಪಿಸಾಯಿತು. ಮತ್ತೊಬ್ಬಳು ಬಂದರೆ ನಾನು ಜೀವದಿಂದಿರುವಂತೆಯೇ ಇಲ್ಲ. ಏಕಪತ್ನಿ ವ್ರತಸ್ಥನಾಗಿರುವುದೇ ಲೇಸೆನಿಸುವುದು ಎಂದು ನುಡಿದನು. ನಾರಾಯಣ ಭಟ್ಟನು ಚಿಂತಿಸುತ್ತಾ ಹೋಗುತ್ತಿರಲು ಮತ್ತೊಬ್ಬ ಬ್ರಾಹ್ಮಣನು ಎದುರಾದನು. ಆತನನ್ನು ತನ್ನ ಮಗಳನ್ನು ಮದುವೆಯಾಗುವಂತೆ ಭಟ್ಟನು ಪ್ರಾರ್ಥಿಸಿದನು. ನಾರಾಯಣ ಭಟ್ಟನ ಮಾತುಗಳನ್ನಾಲಿಸಿದ ಆ ಬ್ರಾಹ್ಮಣನು ಬೇಸರಗೊಂಡವನಂತೆ ನಟಿಸುತ್ತಾ, ಅಯ್ಯೋ ಮದುವೆ, ನನಗಿರುವ 2 ಪತ್ನಿಯರ ಕಾಟ ಸಹಿಸಲಾರೆನೆಂದು ಗೋಳಿಡುತ್ತಿದ್ದರೆ ನೀವು ಮತ್ತೊಂದು ಮದುವೆಯಾಗೆಂದು ಹೇಳುತ್ತಿರುವಿರಿ. ನಿಮಗೆ ಮತ್ತೊಂದು ಬಾರಿ ನಮಸ್ಕರಿಸಿ ಹೇಳುವೆನು, ನನ್ನ ಜನ್ಮಾಂತರಕ್ಕೂ ಮದುವೆಯೇ ಬೇಡ ಎಂದು ಹೇಳಿ ಅಲ್ಲಿ ನಿಲ್ಲದೆ ಬೇಗನೆ ಹೊರಟು ಹೋದನು. ನಾರಾಯಣ ಭಟ್ಟನು ಬಳಲಿದ ಮಗಳನ್ನು ಅಪ್ಪಿಕೊಂಡು ಕಂಬನಿಗರಿಯುತ್ತಾ, ಮಗು, ಈ ನಿರ್ಭಾಗ್ಯನಿಗೆ ಪುತ್ರಿಯಾಗಿ ಜನಿಸಿ ಹೊಟ್ಟೆಗಿಲ್ಲದೆ ಅರಣ್ಯದಲ್ಲೆಲ್ಲ ಅಲೆಯುವಂತಾಯಿತು. ಶ್ರೀರಾಮ, ರಘುರಾಮ, ನೀನು ಕೃಪಾ ಸಮುದ್ರನಲ್ಲವೇ, ನನ್ನಂತಹ ಬಡವನನ್ನು ಸಲಹಬಾರದೆ ಎಂದು ಪರಿತಪಿಸುತ್ತಾ ಬೇಡಿದನು. ಒಂದು ಬಂಡೆಯ ಮೇಲೆ ಮಗಳೊಂದಿಗೆ ಕುಳಿತು ಸ್ತುತಿಸಿದನು. ರಾಮನೆಂಬೋ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ, 3 ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ಮತ್ಸ್ಯಾವತಾರ ತಾಳಿದ ಶ್ರೀರಾಮ ವೇದವು ತರುವುದೇಕೆ, ಭೂಮಿಯ ಪೊಕ್ಕು ನೀರೊಳು ಮುಳುಗಿದ ವರಾಹವತಾರ ಎತ್ತುವುದೇಕೆ. ಭೂಮಿದಾನವ ಬೇಡಿದ ಶ್ರೀರಾಮ ವಾಮನವತಾರಕ್ಕೆ, ಕರುಳನು ತೆಗೆದು ವನಮಾಲೆ ಧರಿಸಿದ ಪ್ರಹ್ಲಾದನ ಸಲಹುವುದಕ್ಕೆ. ವನವಾಸ ಮಾಡಿದ ರಾಮ ಜನಕನ ವಾಕ್ಯಕ್ಕೆ, ಮಾವ ಕಂಸನ ಕೊಂದ ಕೃಷ್ಣ ತಾಯನು ಬಿಡಿಸಲಿಕ್ಕೆ. ಸತಿಯರ ವ್ರತಗಳ ಕೆಡಿಸಿದ ರಾಮ ತ್ರಿಪುರರ ಗೆಲ್ಲುವುದಕ್ಕೆ. ವಾಮನ ಬಿಟ್ಟು ತುರಗವನೇರಿದ ಕಲ್ಕ್ಯಾವತಾರಕ್ಕೆ. ಶ್ಯಾಮಲ ವರ್ಣವ ತಾಳಿದ ಶ್ರೀರಾಮ ಸಾಮರ್ಥ್ಯನು ಜಗಕ್ಕೆ. ಸ್ವಾಮಿ ಶ್ರೀ ಪುರಂದರ ವಿಠಲನು ಶ್ರೀರಾಮ ಗೋವಿಂದನು ಜಗಕ್ಕೆ ಅಂತ ಮೈಮರೆತು ದಶಾವತಾರ ಕೀರ್ತನೆಯನ್ನು ಮಾಡಿ ಮುಗಿಸುವ ವೇಳೆಗೆ ಕಣ್ಣೀರಿನ ಪ್ರವಾಹವು ನಾರಾಯಣ ಭಟ್ಟನಿಗೆ ಹರಿಯತೊಡಗಿತು. ಭಟ್ಟನ ಪುತ್ರಿಯು ದಿಕ್ಕು ತೋರದವಳಾಗಿ ಅಳುತ್ತಿದ್ದಳು. ನಾರಾಯಣ ಭಟ್ಟನು ಮಗಳನ್ನು ಸಮಾಧಾನ ಪಡಿಸಲಾರಂಭಿಸಿದನು. ಕೆಲವು ನಿಮಿಷಗಳ ನಂತರ ಇಬ್ಬರು ಅಲ್ಲಿಂದ ಹೊರಟರು. ದೂರದಲ್ಲಿ ತಳಿರು ತೋರಣಗಳಿಂದ ಅಲಂಕರಿಸಲ್ಪಟ್ಟಿದ್ದ ನಗರ ಕಾಣಿಸಿತು. ಮುಂಭಾಗದಲ್ಲಿದ್ದ ಯಾಗ ಮಂಟಪದಿಂದ ವೇದ ಮಂತ್ರಗಳು ಕೇಳಿ ಬರುತ್ತಿದ್ದವು. ಇಬ್ಬರೂ ಯಾಗ ಮಂಟಪವನ್ನು ಸೇರಿದರು. ಅಲ್ಲಿ ದ್ವಿಜೋತ್ತಮರುಗಳು ಸೇರಿ ಯಾಗವನ್ನು ಸಾಂಗವಾಗಿ ನೆರವೇರಿಸುತ್ತಿದ್ದರು. ನಾರಾಯಣ ಭಟ್ಟನು ಎಲ್ಲರಿಗೂ ವಂದಿಸಿ, ಸ್ವಾಮಿ, ನಾನು ಶ್ರೀರಾಮಚಂದ್ರನನ್ನು ಕಾಣಲಿಕ್ಕೋಸ್ಕರ ಕಾಡು ಮೇಡೆನ್ನದೆ ಸುತ್ತುತ್ತಿರುವೆನು. ನನ್ನೊಡನೆ ಅಲೆದಲೆದು ಬೇಸತ್ತಿರುವ ನನ್ನ ಮಗಳನ್ನು ನಿಮ್ಮಲ್ಲಿ ಯಾರಾದರೂ ತಮ್ಮ ಅರ್ಧಾಂಗಿನಿಯಾಗಿ ಸ್ವೀಕರಿಸಬೇಕು ಎಂದು ಪ್ರಾರ್ಥಿಸಿದನು.
ಹಲವರು ನಾರಾಯಣ ಭಟ್ಟನ ಮುಖವನ್ನು ದುರುಗುಟ್ಟಿ ನೋಡಿ ಅವಾಹಿತರು ತಮಗಿಷ್ಟವಿಲ್ಲವೆಂದು ನುಡಿದರು. ನಿರಾಶೆಗೊಂಡ ನಾರಾಯಣ ಭಟ್ಟನ ಮುಖವನ್ನು ನೋಡಿ ಮರುಕಗೊಂಡ ಬ್ರಾಹ್ಮಣ ಯುವಕನೊಬ್ಬನು ನಾರಾಯಣ ಭಟ್ಟರಿಗೆ ನಮಸ್ಕರಿಸಿ, ತಾವು ಶ್ರೀರಾಮಚಂದ್ರನ ದಿವ್ಯ ದರ್ಶನ ಭಾಗ್ಯವನ್ನು ಪಡೆಯಬೇಕೆಂಬಾಸೆಯಿಂದ ಸುತ್ತಾಡುತ್ತಿದ್ದೀರಿ. ಪ್ರಾಣವನ್ನೂ ಲೆಕ್ಕಿಸದೆ ಕಾಡಿನಲ್ಲಿ ಅಲೆದಾಡುತ್ತಿರುವ ನಿಮ್ಮೊಡನೆ ನಿಮ್ಮ ಮಗಳು ಅಲೆಯುವುದು ಉಚಿತವಲ್ಲ. ತಮ್ಮಾಜ್ಞೆಯಂತೆ ನಾನು ನಿಮ್ಮ ಮಗಳನ್ನು ಮದುವೆಯಾಗುವೆನು ಎಂದನು. ನಾರಾಯಣ ಭಟ್ಟನಿಗೆ ಅಮಿತಾನಂದವಾಗಿ ಆ ಯುವಕನನ್ನು ಆಲಂಗಿಸಿಕೊಂಡನು. ಯುವಕನ ಹೃದಯ ಹಿಗ್ಗಿ ಮಿತಿಯಿಲ್ಲವಾಯಿತು. ನಾರಾಯಣ ಭಟ್ಟನು ವಿವಾಹ ಮಹೋತ್ಸವಕ್ಕೆ ಎಲ್ಲರನ್ನೂ ಆಗಮಿಸಬೇಕೆಂದು ಕೋರಿದನು. ಆದರೆ ಅವರುಗಳೆಲ್ಲರೂ ಮಾತಾಡದೆ ಕುಳಿತಿದ್ದರು. ಸ್ವಲ್ಪ ಹೊತ್ತಿನ ಅನಂತರ ಮೂವರು ಅಲ್ಲಿಂದ ಹೊರಟು ಮಂದಾಕಿನಿ ನದಿಯ ತೀರವನ್ನು ಸೇರಿದರು. ದೇವತೆಗಳು ಬ್ರಾಹ್ಮಣ ರೂಪಧಾರಿಗಳಾಗಿ ವಿಪ್ರರು ಬರಲು ಒಪ್ಪಲಿಲ್ಲವೆಂದು ಚಿಂತಿಸುತ್ತಿದ್ದ ನಾರಾಯಣನ ಭಟ್ಟನ ಎದುರಿಗೆ ಕಾಣಿಸಿಕೊಂಡರು. ನಾರಾಯಣ ಭಟ್ಟನು ಪರಮಾನಂದ ಭರಿತನಾಗಿ ಬ್ರಾಹ್ಮಣ ರೂಪದ ದೇವತೆಗಳಿಗೆ ನಮಸ್ಕರಿಸಿದನು. ವಧೂವರರಿಗೆ ನದಿಯಲ್ಲಿ ಸ್ನಾನ ಮಾಡಿಸಿ ಮಂಗಳ ವಾದ್ಯಗಳನ್ನು ಮೊಳಗುತ್ತಿರಲು ವಿವಾಹ ಮಹೋತ್ಸವವು ಶಾಸ್ತ್ರೋಕ್ತ ಪ್ರಕಾರ ನಡೆಯಲಾರಂಭಿಸಿತು. ದೇವತೆಗಳು ಪ್ರತ್ಯಕ್ಷರಾಗಿ ವಧೂವರರನ್ನು ಅಕ್ಷತೆ ಹಾಕಿ ಆಶೀರ್ವದಿಸಿದರು. ಭಟ್ಟನ ಮಗಳು ಪಾಣಿಗ್ರಹಣ ಮಹೋತ್ಸವವು ಸಾಂಗವಾಗಿ ನೆರವೇರಿತು. ಬ್ರಾಹ್ಮಣ ರೂಪಧಾರಿಗಳಾಗಿದ್ದ ದೇವತೆಗಳು ನೂತನ ದಂಪತಿಗಳನ್ನು ಹರಸಿ ಅಲ್ಲಿಂದ ಹೊರಟು ಸ್ವಸ್ಥಾನವನ್ನು ಸೇರಿದರು. ಭಗವತ್ ಭಕ್ತನಾದ ನಾರಾಯಣ ಭಟ್ಟನು ಅತ್ಯಂತ ಭಕ್ತಿಯಿಂದ ಶ್ರೀರಾಮನ ದಿವ್ಯ ನಾಮಾವಳಿಯನ್ನು ಉಚ್ಚರಿಸಿದನು. ಶ್ರೀರಾಮ ಕಥಾ ಪೂಜಾ ಕ್ರಮವನ್ನು ಮಗಳಿಗೂ ಅಳಿಯನಿಗೂ ಉಪದೇಶಿಸಿ ತಪ್ಪದೇ ಆಚರಿಸಬೇಕೆಂದು ತಿಳಿಸಿ ಸದಾಚಾರ ಸಂಪನ್ನರಾಗಿ ಚಿರಕಾಲ ಬಾಳರೆಂದು ಆಶೀರ್ವದಿಸಿ ತನ್ನ ಕಾರ್ಯ ಸಾಧನೆಗಾಗಿ ತೆರಳಿದನು ಎಂಬಲ್ಲಿಗೆ 2ನೇ ಅಧ್ಯಾಯವು ಮುಕ್ತಾಯವಾಯಿತು. ರಾಮಕಥಾ ಅಧ್ಯಾಯ 3. ಶ್ರೀರಾಮಚಂದ್ರಾಯ ನಮಃ. ಶ್ರೀರಾಮ ಧ್ಯಾನ ಮಾಡುತ್ತಾ ಬಹುದೂರ ಸಾಗಿದ ನಾರಾಯಣ ಭಟ್ಟನು ನಂತರ ವಿಶ್ರಮಿಸಿಕೊಳ್ಳಲು ಮರವೊಂದರ ಬಳಿಗೆ ಬಂದನು. ಆ ವೃಕ್ಷದಡಿಯಲ್ಲಿ ಅಂಧನೊಬ್ಬನು ಅಳುತ್ತಾ ಕುಳಿತಿದ್ದನು. ಆತನನ್ನು ಕಂಡು ದುಃಖಿತನಾದ ನಾರಾಯಣ ಭಟ್ಟನು, ಅಯ್ಯ, ಅಳುತ್ತಾ ಕುಳಿತಿರಲೇನು ಕಾರಣ ಎಂದು ಪ್ರಶ್ನಿಸಿದನು. ಕುರುಡನು, ಸ್ವಾಮಿ, ನಾನು ಹುಟ್ಟು ಕುರುಡನು. ಕಿವಿ ಚೆನ್ನಾಗಿ ಕೇಳಿಸುತ್ತಿರುವುದರಿಂದ ನನ್ನ ಮಕ್ಕಳು ಈ ಹೊಲವನ್ನು ಕಾದಿರಬೇಕೆಂದು ನಿಯಮಿಸಿದ್ದಾರೆ. ಇಷ್ಟು ಹೊತ್ತಾದರೂ ನನ್ನನ್ನು ಕರೆದುಕೊಂಡು ಹೋಗಲು ಯಾರೂ ಬರಲಿಲ್ಲ. ಯಮನಿಗೂ ನನ್ನನ್ನು ಕರೆದೊಯ್ಯಲು ಮನಬರಲಿಲ್ಲ. ತುಂಟ ಹಸುಗಳು ಹೊಲವನ್ನು ಹಾಳು ಮಾಡುತ್ತಿರುವವು ಎಂದು ಗೋಳಾಡಿದನು. ನಾರಾಯಣ ಭಟ್ಟನು ಅಳುವನ್ನು ನಿಲ್ಲಿಸು, ನಿನ್ನ ಮನೆಯನ್ನು ಹುಡುಕಿ ದಾರಿ ತೋರಿಸುವೆನು ಎಂದಾಗ ಕುರುಡನು, ಪುಣ್ಯಾತ್ಮರು ನೀವು, ನಿಮ್ಮ ಸಹಾಯಕ್ಕೆ ಚಿರಋಣಿಯಾಗಿರುವೆನು ಎಂದು ಉತ್ತರಿಸಿದನು. ನಾರಾಯಣ ಭಟ್ಟನು ಕುರುಡನ ಕೈ ಹಿಡಿದು ದಾರಿ ತೋರುತ್ತಾ ನಿಧಾನವಾಗಿ ಸಾಗಿದನು. ಕುರುಡನನ್ನು ಆತನ ಮನೆಯ ಬಳಿ ಕರೆತಂದು, ಅಯ್ಯ, ನಿನಗೆ ಶ್ರೀರಾಮ ಪೂಜಾ ಕ್ರಮವನ್ನು ಹೇಳುತ್ತೇನೆ. ಅದೇ ರೀತಿ ಶ್ರೀರಾಮ ಪೂಜೆಯನ್ನು ಮಾಡುತ್ತಿದ್ದರೆ ಸಕಲ ಪಾಪಗಳು ಪರಿಹಾರವಾಗಿ ಸುಖಪಡುವೆ ಎಂದನು. ಕುರುಡನು ನಾರಾಯಣ ಭಟ್ಟನಿಗೆ ನಮಸ್ಕರಿಸಿ ವಿನಯದಿಂದ ತಮ್ಮ ಅಪ್ಪಣೆಯಂತೆಯೇ ನಡೆದುಕೊಳ್ಳುವೆನು ಎಂದು ಸಂತೋಷವಾಗಿ ನುಡಿದನು. ಕುರುಡನು ಭಕ್ತಿಯಿಂದ ಶ್ರೀರಾಮಕಥಾ ಪೂಜಾ ವಿಧಾನವನ್ನಾಲಿಸುತ್ತಿದ್ದನು. ನಾರಾಯಣ ಭಟ್ಟನು ಕುರುಡನ ದೈವ ಭಕ್ತಿಗೆ ಸಂತೋಷಗೊಂಡು ಅಲ್ಲಿಂದ ಸಾಗಿದನು. ಕುರುಡನು ಮನೆಯನ್ನು ಸೇರಿ ಶ್ರೀರಾಮನ ಪೂಜೆಯನ್ನು ಅತ್ಯಂತ ಭಕ್ತಿಯಿಂದ ಆಚರಿಸಿದನು. ಅದೇ ರೀತಿ ಪ್ರತಿದಿನವೂ ಶ್ರೀರಾಮನನ್ನು ಪೂಜಿಸತೊಡಗಿದನು. ಕೆಲವು ದಿನಗಳು ಕಳೆದವು. ಒಂದು ರಾತ್ರಿ ಎಂದಿನಂತೆ ಶ್ರೀರಾಮನ ಕಥೆಯನ್ನಾಲಿಸಿ ಕುರುಡನು ಮಲಗಿದನು. ಸೂರ್ಯೋದಯವಾಯಿತು. ಕುರುಡನ ಕಣ್ಣುಗಳು ಅರಳಿದವು. ಸೂರ್ಯದೇವನನ್ನು ಕಂಡ ಆತನ ಮುಖದಲ್ಲಿ ಆನಂದ ಮತ್ತು ಆಶ್ಚರ್ಯಗಳು ತುಂಬಿದವು. ದಿವ್ಯ ಸ್ವರೂಪನಾದ ಶ್ರೀರಾಮನನ್ನು ಮನಸಾರೆ ಸ್ತುತಿಸಿದನು. ಸದುಪದೇಶವಿತ್ತ ನಾರಾಯಣ ಭಟ್ಟನನ್ನು ಕಾಣುವುದಕ್ಕಾಗಿ ಆ ಗ್ರಾಮದಲ್ಲೆಲ್ಲ ಸುತ್ತಾಡಿದನು. ಅಲೆದಲೆದು ನಿರಾಶನಾಗಿ ಹಿಂದಿರುಗಿ ಭಕ್ತಿಯಿಂದ ಶ್ರೀರಾಮ ಪೂಜೆಯನ್ನು ಆಚರಿಸುತ್ತಾ ನಾರಾಯಣ ಭಟ್ಟನ ಬರುವಿಕೆಯನ್ನು ಎದುರು ನೋಡುತ್ತಾ
ತನ್ನ ಪತ್ನಿ ಪುತ್ರರೊಂದಿಗೆ ಸುಖವಾಗಿ ಕಾಲ ಕಳೆಯಲು ಆರಂಭಿಸಿದನು. ನಾರಾಯಣ ಭಟ್ಟನು ಕುರುಡನಿಗೆ ಶ್ರೀರಾಮ ಪೂಜೆಯನ್ನು ಆಚರಿಸಬೇಕೆಂದು ತಿಳಿಸಿದ ನಂತರ ಮುಂದೆ ಪ್ರಯಾಣ ಮಾಡುತ್ತಿರಲು ದಾರಿಗೆ ಅಡ್ಡಲಾಗಿ ಮಲಗಿದ್ದ ಕರಾಳ ಸರ್ಪವೊಂದು ಕಂಡತು. ಚಲಿಸದೇ ಬಿದ್ದಿದ್ದ ಆ ಸರ್ಪವನ್ನು ಕುರಿತು, ಸರ್ಪರಾಜ, ದಾರಿಯಲ್ಲಿ ಮಲಗಿರುವ ಕಾರಣವೇನು? ನಿನ್ನ ಭಯಂಕರ ಸ್ವರೂಪವನ್ನು ನೋಡಿ ಹಲವರು ಹೆದರಿ ದೂರ ಸರಿದು ಸಾಗುತ್ತಿದ್ದಾರೆ. ಆದರೆ ನಿನ್ನನ್ನು ನೋಡಿದರೆ ಪ್ರಾಣಿಗಳಿಗೇನು ತೊಂದರೆ ಕೊಡುವುದಿಲ್ಲವೆಂದು ನನಗನಿಸಿದೆ ಎಂದನು. ಪ್ರಾಣಿ ಹಿಂಸೆಗೆ ನನ್ನ ಮನ ಒಪ್ಪದು. ಶ್ರೀಹರಿಯ ಅನುಮತಿಯಂತೆ ಇಲ್ಲಿರುವ ಹಣದ ಕೊಪ್ಪರಿಗೆಗಳನ್ನು ಕಾಯುತ್ತಿರುವೆನು. ತಾವಿಲ್ಲಿಗೆ ಹೊರಟಿರುವಿರಿ ಎಂದು ಹಾವು ಮಾತನಾಡಿಸಿತು. ನಾರಾಯಣ ಭಟ್ಟನು ನಿಟ್ಟುಸಿರನ್ನು ಬಿಟ್ಟು, ನನ್ನ ಮನೋಭಿಲಾಷೆಯು ಎಂದಿಗೂ ಸಿದ್ಧಿಸುವುದೋ? ಶ್ರೀರಾಮನ ದಿವ್ಯ ರೂಪವನ್ನು ಕಾಣದ ವರೆಗೆ ನಿದ್ರಾಹಾರಗಳನ್ನು ತ್ಯಜಿಸಿರುವೆನು ಎಂದನು. ಮಹಾತ್ಮ, ನನಗೆ ಇಲ್ಲಿಂದ ಬಿಡುಗಡೆ ಎಂದಿಗೆ ಎಂಬುದನ್ನು ಆ ಮಹಿಮೆಯಿಂದ ತಿಳಿದುಕೊಂಡು ಬಂದು ಹೇಳಬೇಕೆಂದು ಕೋರುವೆನು ಎಂದು ಆ ಸರ್ಪವು ಕೋರಿತು. ನಾರಾಯಣ ಭಟ್ಟನು, ತಿಳಿದುಕೊಂಡು ಬರುವೆನು. ಅದುವರೆಗೂ ಶ್ರೀರಾಮನ ನಾಮಾವಳಿಯನ್ನು ನುಡಿಯುತ್ತಿರು ಎಂದು ಶ್ರೀರಾಮ ಮಂತ್ರವನ್ನು ಉಪದೇಶಿಸಿ ಮುಂದೆ ಸಾಗಿದನು. ಒಂದು ಹಳ್ಳಿಯ ಮುಂಭಾಗದಲ್ಲಿ ಅವಿವಾಹಿತ ತರುಣಿಯೊಬ್ಬಳು ಬಿಕ್ಕಿ ಬಿಕ್ಕಿ ಅಳುತ್ತಾ ಕುಳಿತಿದ್ದಳು. ನಾರಾಯಣ ಭಟ್ಟನು ಆ ತರುಣಿಯನ್ನು ಸಮೀಪಿಸಿ ದುಃಖಕ್ಕೆ ಕಾರಣವೇನೆಂದು ವಿನಯದಿಂದ ಕೇಳಿದನು. ತರುಣಿಯು ಕಣ್ಣೀರನ್ನೊರೆಸಿಕೊಳ್ಳುತ್ತಾ, ಸ್ವಾಮಿ, ಬಾಲ್ಯದಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ಅದೃಷ್ಟಹೀನಳು ನಾನು. ನನ್ನ ತಂದೆ 2ನೇ ವಿವಾಹವನ್ನು ಮಾಡಿಕೊಂಡಿರುವನು. ಮಲತಾಯಿಯ ಮಾತ್ಸರ್ಯ ಪ್ರತಿದಿನಕ್ಕೂ ವೃದ್ಧಿಯಾಗುತ್ತಿರುವುದು. ಚಿಕ್ಕಮ್ಮ ನನಗೊಬ್ಬ ವರನನ್ನು ಹುಡುಕಿರುವಳು ಎಂದು ಮುಂದೆ ನುಡಿಯದೆ ಅಳತೊಡಗಿದಳು. ನಾರಾಯಣ ಭಟ್ಟನು, ಮದುವೆ ಎಂದರೆ ಏಕೆ ಅಳುವೆ ಎಂದನು. ತರುಣಿಯು ನಾರಾಯಣ ಭಟ್ಟನನ್ನು ನೋಡುತ್ತಾ, ಅಳದೆ ನಗಬೇಕೆಂದು ಹೇಳುತ್ತಿರುವಿರಾ? ಬಿಳಿಯ ಗಡ್ಡ ಮೀಸೆಗಳುಳ್ಳ ಅಂದ ಪತಿಯನ್ನು ಹೊಂದುವೆನೆಂದು ಆನಂದಿಸಲೇ ಎಂದಳು. ನಾರಾಯಣ ಭಟ್ಟನು ಕ್ಷಣಕಾಲ ಯೋಚಿಸಿ, ನಿನ್ನ ದುಃಖಕ್ಕೆ ಕಾರಣವನ್ನರಿತೆನು. ಅಂತಹ ವೃದ್ಧನು ಮದುವೆಯಾಗಲಿರುವೆನೇ? ಕರುಣಾಸಮುದ್ರನಾದ ಶ್ರೀರಾಮಚಂದ್ರನ ಈ ವಿವಾಹವನ್ನು ನೆರವೇರಿಸುವುದಿಲ್ಲ. ನನ್ನ ಮಾತೊಂದನ್ನು ಕೇಳುವೆಯಾ ಎಂದು ಕೇಳಿದನು. ತರುಣಿಯು ಸ್ಪಷ್ಟವಾಗಿ ತಿಳಿಸಬೇಕೆಂದು ಬೇಡುವೆನು ಎಂದಳು. ನಾರಾಯಣ ಭಟ್ಟನು, ನಾನು ಶ್ರೀರಾಮ ಪೂಜಾ ವಿಧಿಯನ್ನು ತಿಳಿಸುವೆನು. ಅದೇ ರೀತಿ ಶ್ರೀರಾಮನನ್ನು ಬಿಡದೆ ಪೂಜಿಸುತ್ತಿದ್ದರೆ ನಿನ್ನ ಸಂಕಟವು ಪರಿಹಾರವಾಗಿ ಸುಖಪಡುವೆ ಎಂದನು. ತರುಣಿಯು ಕೈಗಳನ್ನು ಜೋಡಿಸಿಕೊಂಡು ವಿನಯದಿಂದ ಶ್ರೀರಾಮ ಪೂಜಾಕ್ರಮವನ್ನು ಹೇಳಬೇಕೆಂದು ಪ್ರಾರ್ಥಿಸಿಕೊಂಡಳು. ಆಗ ನಾರಾಯಣ ಭಟ್ಟನು ಶ್ರೀರಾಮ ಪೂಜಾ ವಿಧಾನವನ್ನು ಯುವತಿಗೆ ಉಪದೇಶಿಸಿ ಮುಂದೆ ಸಾಗಿದನು. ಶ್ರೀರಾಮ ಪೂಜೆಯನ್ನು ಮಾಡಬೇಕೆಂದು ಮನೆಯನ್ನು ಸೇರಿ ಆಕೆಯು ಭಕ್ತಿಯಿಂದ ಶ್ರೀರಾಮನನ್ನು ಪೂಜಿಸಿದಳು. ನಾರಾಯಣ ಭಟ್ಟನು ಸ್ವಲ್ಪ ದೂರ ಪ್ರಯಾಣ ಮಾಡಿ ನಗರವೊಂದರ ಬಳಿ ತಲುಪಿದಾಗ ಅನೇಕ ಮಂದಿ ಕೆಲಸಗಾರರೊಂದಿಗೆ ಆಲೋಚನಾ ಮಗ್ನನಾಗಿ ಕುಳಿತಿದ್ದ ನೃಪನನ್ನು ಕಂಡನು. ರಾಜನೇ, ಹೀಗೆ ಯೋಚಿಸುತ್ತಿರಲು ಕಾರಣವೇನು ಎಂದು ಪ್ರಶ್ನಿಸಿದನು. ರಾಜನು ನಾರಾಯಣ ಭಟ್ಟನಿಗೆ ನಮಸ್ಕರಿಸಿ, ಸ್ವಾಮಿ, ದೈವ ಬಲವಿಲ್ಲದವರಿಗೆ ಯಾವ ಬಲವಿದ್ದರೂ ನಿಷ್ಪ್ರಯೋಜನ. ಈ ಕೆರೆಯ ಕಟ್ಟೆಯನ್ನು ಕಟ್ಟಿಸಿದ ಮರುದಿನ ಬೆಳಗ್ಗೆ ಬಂದು ನೋಡುವಷ್ಟರಲ್ಲಿ ಕೆರೆಯು ಒಡೆದು ಹೋಗಿದೆ. ಪ್ರತಿದಿನವೂ ಈ ಕೆರೆಯ ಕಟ್ಟೆಯನ್ನು ಕಟ್ಟಿಸುತ್ತಲೇ ಇದ್ದೇನೆ. ಇನ್ನು ಈ ಕೆಲಸವು ಮುಗಿಯಲಿಲ್ಲ. ಇದಕ್ಕೆ ಕಾರಣವೇನೆಂಬುದನ್ನು ತಿಳಿಸಿ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದನು. ನಾರಾಯಣ ಭಟ್ಟನು, ರಾಜನೇ, ಚಿಂತಿಸದಿರು. ನಾನು ತಿಳಿಸುವ ಶ್ರೀರಾಮ ಪೂಜೆಯನ್ನು ಮಾಡುತ್ತಿರು. ನಿನಗೆ ಶ್ರೀರಾಮನ ಸಹಾಯ ಖಂಡಿತ ದೊರಕುತ್ತದೆ. ಕೆರೆಯ ಕಟ್ಟೆಯು ಒಡೆಯುತ್ತಿರುವುದಕ್ಕೆ ಕಾರಣವನ್ನರಿತುಕೊಂಡು ಇಲ್ಲಿಗೆ ಬರುವೆನು ಎಂದು ನುಡಿದನು. ರಾಜನು ತಮ್ಮ ವಾಕ್ಯದಂತೆ ನಡೆದುಕೊಳ್ಳಲು ಸಿದ್ಧವಾಗಿದ್ದೇನೆ ಎಂದನು. ನಾರಾಯಣ ಭಟ್ಟನು ರಾಜನಿಗೆ ಶ್ರೀರಾಮ ಪೂಜಾ ವಿಧಾನವನ್ನು ಹೇಳಿ ಮುಂದೆ ಪ್ರಯಾಣ ಬೆಳೆಸಿದನು. ನೃಪನು ಶ್ರೀರಾಮ ಪೂಜೆಯನ್ನು ಅತಿ ವಿಜೃಂಭಣೆಯಿಂದ ಮಾಡಿ ಧನ, ಧಾನ್ಯ, ವಸ್ತ್ರಾದಿಗಳನ್ನು ಬಡವರಿಗೆ ಹಂಚಿದನು. ಆ ರಾಜ್ಯದಲ್ಲಿ ಅದನ್ನು ಪ್ರಚಾರಗೊಳಿಸಿದನು. ಹೀಗೆ ನಾರಾಯಣ ಭಟ್ಟನು ಶ್ರೀರಾಮ ಪೂಜಾ ವಿಧಾನವನ್ನು ಉಪದೇಶಿಸುತ್ತಾ ಪಟ್ಟಣವೊಂದನ್ನು ಹೊಕ್ಕನು. ಹೀಗೆ ನಾರಾಯಣ ಭಟ್ಟನು ಶ್ರೀರಾಮ ಪೂಜಾ ವಿಧಾನವನ್ನು ಉಪದೇಶಿಸುತ್ತಾ ಪಟ್ಟಣವೊಂದನ್ನು ಹೊಕ್ಕನು. ಒಂದು ಗುಡಿಸಲ ಮುಂಭಾಗದಲ್ಲಿ ಮುದುಕಿಯೊಬ್ಬಳು ಚಿಂತಿಸುತ್ತಾ ಕುಳಿತಿದ್ದಳು.
ಭಟ್ಟನು ವೃದ್ಧಳನ್ನು ಕಂಡು ದುಃಖಿಸುತ್ತಿರುವುದಕ್ಕೆ ಕಾರಣವೇನೆಂದು ವಿನಯದಿಂದ ಪ್ರಶ್ನಿಸಿದಳು. ವೃದ್ಧಳು ಕ್ಷಣಕಾಲ ಮೌನವಾಗಿದ್ದು ನಂತರ, ಅಯ್ಯ, ಎಲ್ಲವೂ ನನ್ನ ಹಣೆಯ ಬರಹ. ಕಾಶಿ ಯಾತ್ರೆಗೆಂದು ಹೊರಟ ಪತಿಯು ಇನ್ನೂ ಹಿಂದಿರುಗಲಿಲ್ಲ. ಪುತ್ರನಾದರೋ ಭಿಕ್ಷಾನ್ನಕ್ಕಾಗಿ ತೆರಳಿ ಇಷ್ಟು ಹೊತ್ತಾದರೂ ಮನೆಯನ್ನು ಸೇರಲಿಲ್ಲ ಎಂದು ಹೇಳಿ ಅಳಲಾರಂಭಿಸಿದಳು. ನಾರಾಯಣ ಭಟ್ಟನು ವೃದ್ಧಳನ್ನು ಸಮಾಧಾನಪಡಿಸಿ ಶ್ರೀರಾಮ ಪೂಜಾ ಕ್ರಮವನ್ನು ತಿಳಿಸಿ ಮುಂದೆ ಹೋದನು. ವೃದ್ಧಳು ಅವನು ತಿಳಿಸಿದಂತೆಯೇ ಶ್ರೀರಾಮ ಪೂಜೆಯನ್ನು ಮಾಡುತ್ತಿರಲು ಪತಿಯು ತೀರ್ಥಯಾತ್ರೆ ಮುಗಿಸಿಕೊಂಡು ಹಿಂತಿರುಗಿದನು. ಮುದುಕಿಯ ಮಗನು ಭಿಕ್ಷಾನ್ನಕ್ಕಾಗಿ ಪಟ್ಟಣದಲ್ಲೆಲ್ಲ ಅಲೆದಾಡಿದನು. ಒಂದು ತುತ್ತು ಅನ್ನವೂ ಸಿಗುತ್ತಿದ್ದುದರಿಂದ ಸಮೀಪದಲ್ಲಿ ಹರಿಯುತ್ತಿದ್ದ ನದಿಯ ತೀರವನ್ನು ಸೇರಿ ಅಳುತ್ತಾ ಕುಳಿತನು. ಆ ಪಟ್ಟಣದ ರಾಜನು ಕೆಲವು ದಿನಗಳ ಹಿಂದೆ ಮೃತನಾಗಿದ್ದನು. ರಾಜನಿಗೆ ಮಕ್ಕಳಿಲ್ಲದುದರಿಂದ ಮುಂದೆ ಯಾರು ರಾಜನಾಗಬೇಕೆಂಬ ವಿಷಯದಲ್ಲಿ ಹಲವಾರು ಜಗಳವಾಡಲಾರಂಭಿಸಿದರು. ಪ್ರಮುಖರೆಲ್ಲರೂ ಒಂದು ಸಭೆಯನ್ನು ಸೇರಿಸಿ ಪಟ್ಟದಾನೆಯ ಕೈಗೆ ಪುಷ್ಪಮಾಲಿಕೆಯನ್ನು ಕೊಟ್ಟು ಕಳುಹಿಸುವುದೆಂದು, ಅದು ಯಾರ ಕೊರಳಿಗೆ ಮಾಲೆಯನ್ನು ಹಾಕುವುದೋ ಆತನನ್ನೇ ತಮ್ಮ ರಾಜನನ್ನಾಗಿ ಮಾಡುವುದು ಎಂದು ತೀರ್ಮಾನಿಸಿ ಪುಷ್ಪಹಾರವನ್ನು ಆನೆಯ ಕೈಗೆ ಕೊಟ್ಟು ಕಳುಹಿಸಿದರು. ಆನೆಯು ತನ್ನ ಸುತ್ತಲೂ ನಿಂತಿದ್ದ ಯಾರನ್ನೂ ಗಮನಿಸದೆ ಮುಂದೆ ನುಗ್ಗಿ ವೃದ್ಧಳ ಪುತ್ರನಿದ್ದ ನದೀ ತೀರವನ್ನು ಸೇರಿ ಹಾರವನ್ನು ಅವನ ಕೊರಳಿಗೆ ಹಾಕಿ ರಾಜ ಮರ್ಯಾದೆಯಿಂದ ನಮಸ್ಕರಿಸಿತು. ಬಡವನಾದ ಹುಡುಗನನ್ನು ರಾಜನನ್ನಾಗಿ ಮಾಡುವುದೇ ಎಂದು ಕುಪಿತರಾದ ಪುರಪ್ರಮುಖರು ಆ ಬಾಲಕನನ್ನು ಅರಣ್ಯದಲ್ಲಿ ಗುಪ್ತವಾಗಿ ಇರಿಸಿದರು. ಮತ್ತೊಂದು ಹಾರವನ್ನಿತ್ತು ಆನೆಯನ್ನು ಕಳುಹಿಸಿದರು. ಆನೆಯು ಗೀಳಿಡುತ್ತಾ ಬಾಲಕನಿದ್ದ ಅರಣ್ಯವನ್ನು ಹೊಕ್ಕು ಆ ಮಾಲಿಕೆಯನ್ನು ಅವನ ಕೊರಳಿಗೆ ಹಾಕಿ ತನ್ನ ಬೆನ್ನಿನ ಮೇಲೆ ಅವನನ್ನು ಕೂಡಿಸಿಕೊಂಡು ಅರಮನೆಯನ್ನು ಪ್ರವೇಶಿಸಿತು. ನಗರ ಪ್ರಮುಖರು ತಾವು ತಿರಸ್ಕರಿಸಿದ್ದ ಬಾಲಕನನ್ನೇ ತಮ್ಮ ರಾಜನೆಂದು ಒಪ್ಪಬೇಕಾಯಿತು. ಮುರುಕು ಗುಡಿಸಿನಲ್ಲಿದ್ದ ಅವನ ವೃದ್ಧ ಮಾತಾಪಿತೃಗಳು ರಾಜ ಮರ್ಯಾದೆಯಿಂದ ಅರಮನೆಗೆ ಬಂದರು. ಮಾತೆಯಾಜ್ಞೆಯಂತೆ ಆ ಬಾಲಕನು ಶ್ರೀರಾಮ ಪೂಜೆಯನ್ನು ಮಾಡುತ್ತಾ ಸದುಪದೇಶವಿತ್ತ ಪುಣ್ಯ ಪುರುಷ ಎಂದು ಕಾಣಿಸಿಕೊಳ್ಳುವನೋ ಎಂದು ನಿರೀಕ್ಷಿಸುತ್ತಿದ್ದನು. ರಾಮರಾಜ್ಯನೆಂಬ ಹೆಸರಿನಲ್ಲಿ ಪ್ರಜಾಪಾಲನೆ ಮಾಡುತ್ತಿದ್ದನು. ರಾಮಕಥಾ ಅಧ್ಯಾಯ 4. ನಾರಾಯಣ ಭಟ್ಟನು ಶ್ರೀರಾಮ ಪೂಜೆಯನ್ನು ಸಜ್ಜನರಿಗೆ ಉಪದೇಶಿಸುತ್ತಾ ಒಂದು ಭಯಂಕರವಾದ ಅರಣ್ಯವನ್ನು ಪ್ರವೇಶಿಸಿದನು. ಆ ಅರಣ್ಯದಲ್ಲಿ ಕಾಡು ಮೃಗಗಳು ತಮ್ಮ ಪರಸ್ಪರ ವೈರವನ್ನು ತ್ಯಜಿಸಿ ಇವನ ಸುತ್ತಲೂ ನಿಂತವು. ನಿದ್ರಾಹಾರಗಳಿಲ್ಲದೆ ಕೃಶನಾಗಿದ್ದ ನಾರಾಯಣ ಭಟ್ಟನನ್ನು ನೋಡಿದ ಸಿಂಹವೊಂದು ಮುಂದೆ ಬಂದು ನಿಂತು ಕಂಬನಿಗೆರೆಯಿತು. ನಾರಾಯಣ ಭಟ್ಟನು ಸಿಂಹದ ಮೈ ಸವರುತ್ತಾ, ನನ್ನನ್ನು ಕಂಡ ನಿನಗೆ ದುಃಖವಾಯಿತೇ? ರೂಪವು ಅತಿ ಭಯಂಕರವಾಗಿದ್ದರೂ ಹೃದಯವೆಷ್ಟು ಮೃದುವಾಗಿರುವುದು ನಿನಗೆ. ಮೃಗರಾಜ, ಮುಖನಲ್ಲವೇ ಆ ಪ್ರಹ್ಲಾದನನ್ನು ರಕ್ಷಿಸುವುದು ಎಂದು ನುಡಿದು ನರಸಿಂಹ ಸ್ತುತಿಯನ್ನು ಮಾಡಿದನು. ಯಮನೆಲ್ಲೋ ಕಾಣನೆಂದು ಹೇಳಬೇಡ, ಯಮ ರಾಮಚಂದ್ರನೇ ಸಂದೇಹ ಬೇಡ. ನಂಬಿದ ವಿಭೀಷಣನಿಗೆ ರಾಮನಾದ, ನಂಬದಿದ್ದ ರಾವಣನಿಗೆ ಯಮನಾದ. ನಂಬಿದ ಅರ್ಜುನನಿಗೆ ಬಂಟನಾದ, ನಂಬದಿದ್ದ ಕೌರವನಿಗೆ ತುಂಟನಾದ. ನಂಬಿದ ಉಗ್ರಸೇನಗೆ ಮಿತ್ರನಾದ, ನಂಬದಿದ್ದ ಕಂಸನಿಗೆ ಶತ್ರುವಾದ. ನಂಬಿದ ಬಾಲಕನಿಗೆ ಹರಿಯಾದ, ನಂಬದಿದ್ದ ಅವನ ಪಿತಗೆ ಅರಿಯಾದ. ನಂಬಿದವರ ಸಲಹುವ ನಮ್ಮ ದೊರೆಯು ಅಂಬುಜಾಕ್ಷ ಪುರಂದರ ವಿಠಲರಾಯನು ಎಂದು ಹಾಡುತ್ತಾ ಪ್ರಜ್ಞಾಶೂನ್ಯವಾಗಿ ಬಿಟ್ಟುಬಿಟ್ಟನು. ಆಗ ಭಕ್ತರ ಬಂಧುವಾದ ಶ್ರೀಹರಿಯು ವೃದ್ಧ ಬ್ರಾಹ್ಮಣನಂತೆ ಕಾಣಿಸಿಕೊಂಡನು. ಕಾಡು ಮೃಗಗಳು ಪಕ್ಕಕ್ಕೆ ಸರಿದು ವೃದ್ಧನಿಗೆ ದಾರಿಯನ್ನು ಬಿಟ್ಟವು. ವೃದ್ಧನು ನಾರಾಯಣ ಭಟ್ಟನನ್ನು ಸಮೀಪಿಸಿದೊಡನೆ ನಾರಾಯಣ ಭಟ್ಟನು ಕಣ್ತೆರೆದನು. ವೃದ್ಧನು, ನೀನು ಯಾರು? ಅರಣ್ಯದಲ್ಲೇಕೆ ಬಿದ್ದಿರುವೆ ಎಂದನು. ನಾರಾಯಣ ಭಟ್ಟನು ವೃದ್ಧನನ್ನು ಗಮನಿಸದೆ ಆನಂದದಿಂದ ಆಗಸವನ್ನು ನೋಡುತ್ತಾ, ಎಷ್ಟು ನೇತ್ರಾನಂದಕರವಾಗಿರುವುದು ನಿನ್ನ ರೂಪವು. ಪಾಲ್ಗಡಲ ನಡುವೆ ಕಮಲ ಪುಷ್ಪದ ನಾವೆಯಲ್ಲಿ ಓಂಕಾರ ರೂಪ
ದಲ್ಲಡಗಿದ ಶ್ರೀ ಸೀತಾರಾಮನ ಮನೋಹರ ರೂಪವನ್ನು ಕಾಣುತ್ತಿದ್ದೇನೆ ಎಂದು ನುಡಿದನು. ವೃದ್ಧನು ಶೂನ್ಯವಾದ ಆಕಾಶ ನಿನಗೆ ಬುದ್ಧಿಭ್ರಮಣೆಯಾಗಿರುವಂತೆ ತೋರುವುದು. ಸೀತಾರಾಮನನ್ನು ಕಂಡಿರುವೆಯಾ ಎಂದು ನಕ್ಕನು. ನಾರಾಯಣ ಭಟ್ಟನು ವೃದ್ಧನ ಕಡೆಗೆ ತಿರುಗಿ, ನೀನೇ ಪರಮ ಪವಿತ್ರವನ್ನು ನೋಡುತ್ತಿರುವುದನ್ನು ಎಚ್ಚರಿಸಿ ಹಾಳು ಮಾಡಿದವನು ನೀನೇ ಎಂದು ನಿಂದಿಸಿದನು. ನಾನೇ, ಎಲ್ಲವೂ ನಾನೇ, ನಿನ್ನನ್ನು ಎಚ್ಚರಗೊಳಿಸಿದವನು ನಾನೇ. ಶ್ರೀರಾಮನೆಲ್ಲಿರುವನು? ಇದೆಲ್ಲವೂ ನಿನ್ನ ಭ್ರಾಂತಿ ಎಂದು ಮುದುಕನು ಗೇಲಿ ಮಾಡಿದನು. ನಾರಾಯಣ ಭಟ್ಟನು, ಸಾಕು ನಿನ್ನ ಉಪದೇಶ. ಶ್ರೀರಾಮ ನಿಲ್ಲವೆನ್ನುವವನಿಗೆ ನರಕಪ್ರಾಪ್ತಿಯಾಗುವುದು ಖಂಡಿತ ಎಂದು ಸಿಟ್ಟಿನಿಂದ ನುಡಿದನು. ಸ್ವರ್ಗ ನರಕಗಳಲ್ಲಿ ನಂಬಿಕೆ ಇರುವ ಮೂಢನು ನೀನು. ಪರಮಾತ್ಮನು ನನ್ನಲ್ಲಿ, ನಿನ್ನಲ್ಲಿ, ಸರ್ವ ಪ್ರಾಣಿಗಳೆಲ್ಲರಲ್ಲೂ ಇರುವುದೆಂಬುದನ್ನು ಬಲ್ಲೆಯಾ ಇಲ್ಲವೋ? ನಿದ್ರಾಹಾರಗಳನ್ನು ಬಿಟ್ಟು ಕೃಶನಾಗುತ್ತಿರುವೆ. ಹಿಡಿ, ಈ ಅನ್ನವನ್ನು ತಿನ್ನು, ಶ್ರೀರಾಮನನ್ನು ಕಾಣುವ ಚಿಂತೆಯನ್ನು ಬಿಡು ಎಂದು ಭಟ್ಟನಿಗೆ ಭಿಕ್ಷಾನ್ನವನ್ನು ನೀಡಿದನು. ನಾರಾಯಣ ಭಟ್ಟನು, ನಾನು ಶ್ರೀರಾಮನನ್ನು ನೋಡುವವರೆಗೂ ಇಲ್ಲಿಂದ ಹೊರಡುವುದಿಲ್ಲ. ನಿನ್ನ ಅನ್ನವು ನನಗೆ ಬೇಕಾಗಿಲ್ಲ, ಇನ್ನು ಹೊರಡು ಎಂದನು. ಮನಸ್ಸಿನಲ್ಲುಂಟಾದ ಸಂತೋಷವನ್ನು ತೋರಿಸಿಕೊಳ್ಳದೆ ಸ್ವಲ್ಪ ಕೋಪದಿಂದ ವೃದ್ಧನು, ನಾನು ಹೊರಟು ಹೋದರೆ ನಿನ್ನ ಶ್ರೀರಾಮನಿಲ್ಲಿಗೆ ಬರುವನೋ ಎಂದು ಹೇಳಿ ಅದೃಶ್ಯನಾದನು. ಆಗ ನಾರಾಯಣ ಭಟ್ಟನು, ಪರಮಾತ್ಮ, ಪರಮ ಪಾಪಿ ನಾನು. ತಾನೇ ಸಲುಹಲು ಬಂದ ಸ್ವಾಮಿಯನ್ನು ಪೂಜಿಸದೆ ದೂಷಿಸಿಬಿಟ್ಟೆನಲ್ಲ. ಶ್ರೀರಾಮ, ನಿನ್ನ ದರ್ಶನವಿತ್ತು ಪಾಲಿಸಲಾರೆಯಾ ಎಂದು ಹಲುಬಿದನು. ಶ್ರೀಹರಿಯು ತನ್ನ ಭಕ್ತನನ್ನು ಇನ್ನು ಪರೀಕ್ಷಿಸುವುದು ಉಚಿತವಲ್ಲವೆಂದು ಶ್ರೀ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮತ್ ಸಮೇತನಾದ ಶ್ರೀರಾಮಚಂದ್ರನಾಗಿ ನಾರಾಯಣ ಭಟ್ಟನಿಗೆ ಕಾಣಿಸಿಕೊಂಡನು. ಶ್ರೀರಾಮನನ್ನು ಕಂಡ ನಾರಾಯಣ ಭಟ್ಟನು ಸಂತೋಷದಿಂದ ಕುಣಿಯುತ್ತಾ, ಶ್ರೀರಾಮಚಂದ್ರ, ನಿನ್ನ ದಿವ್ಯ ದರ್ಶನವಿತ್ತು ನನ್ನನ್ನು ಪವಿತ್ರಗೊಳಿಸಿದೆ. ನನಗೆ ನರಜನ್ಮವು ಸಾಕಾಗಿದೆ. ನಿನ್ನ ಪಾದಾರವಿಂದಗಳಲ್ಲಿ ಸೇರಿಸಿಕೊಂಡು ಪಾಲಿಸು ಎಂದು ಆನಂದ ಬಾಷ್ಪವನ್ನು ಸುರಿಸುತ್ತಾ ಹೇಳಿದನು. ಭಕ್ತನೇ, ಮಾನವರಿಗೆ ಸದುಪದೇಶವನ್ನು ಮಾಡುತ್ತಾ ಕೆಲವು ದಿನಗಳು ಇಲ್ಲಿಯೇ ಇರು, ನಂತರ ನಿನಗೆ ಮುಕ್ತಿ ದೊರೆಯುವುದು ಎಂದು ಶ್ರೀರಾಮನು ನುಡಿದನು. ಸ್ವಾಮಿ, ಈ ಮಾನವ ಜನ್ಮದಲ್ಲಿಯೇ ಕೊಳೆಯುತ್ತಿರಬೇಕೇ? ನಿನ್ನಾಜ್ಞೆಯನ್ನು ಪರಿಪಾಲಿಸುವ ಕರ್ತವ್ಯ ನನ್ನದು ಎಂದು ದಾರಿಯಲ್ಲಿ ಸಿಕ್ಕ ಕುರುಡ, ಸರ್ಪ, ಅವಿವಾಹಿತ ತರುಣಿ, ವೃದ್ಧಳು, ಕೆರೆಯನ್ನು ಕಟ್ಟಿಸುತ್ತಿದ್ದ ರಾಜ ಇವರುಗಳೆಲ್ಲರ ಕಷ್ಟವನ್ನು ವಿವರಿಸಿ, ದೀನರಕ್ಷಕನೇ, ಮತ್ತೆ ಇವರುಗಳನ್ನು ನನ್ನನ್ನು ಎದುರುಗೊಂಡರೆ ಏನೆಂದು ಸಮಾಧಾನಗೊಳಿಸಲಿ ಹೇಳಿರಿ ಎಂದನು. ಶ್ರೀರಾಮಚಂದ್ರ ಪ್ರಭುವು ನಸುನಕ್ಕು, ನಿನ್ನಿಂದ ಶ್ರೀರಾಮ ಪೂಜೆಯನ್ನು ಆಚರಿಸಿದ ಕುರುಡನಿಗೆ ಕಣ್ಣುಗಳು ಬಂದಿರುವವು. ನಿರ್ಗತಿಗಳಾಗಿದ್ದ ಮುದುಕಿ ಪತಿಯೊಡನೆ ರಾಜನಾದ ತನ್ನ ಪುತ್ರನ ಜೊತೆಯಲ್ಲಿ ಸಂತೋಷವಾಗಿ ರಾಜಭವನದಲ್ಲಿ ಇರುವಳು. ಸರ್ಪರಾಜನಿಗೆ ಆ ಧನವನ್ನು ಸತ್ಪಾತ್ರನಿಗೆ ದಾನ ಕೊಡಬೇಕೆಂದು ತಿಳಿಸು. ಅವನು ನಿನಗೆ ಆ ದ್ರವ್ಯವನ್ನು ಕೊಡುವನು. ಅದನ್ನು ಸತ್ಕಾರ್ಯದಲ್ಲಿ ವೆಚ್ಚ ಮಾಡು. ಅವಿವಾಹಿತ ತರುಣಿಯು ನಿನ್ನನ್ನೇ ವರಿಸಲು ಇಚ್ಛಿಸುವಳು. ಅವಳನ್ನು ವಿವಾಹವಾಗು. ರಾಜನಿಗೆ ಮಗಳೊಬ್ಬಳಿರುವಳು. ಅವಳು ತನಗೆ ವಿವಾಹವಾಗಲಿಲ್ಲವೆಂದು ಸದಾ ಚಿಂತಿಸುತ್ತಿರುವುದರಿಂದ ಕಟ್ಟಿದ ಕೆರೆಯ ಕಟ್ಟೆಯು ನಿಲ್ಲುತ್ತಿಲ್ಲ. ರಾಜನನ್ನು ಕಂಡು ಅವನ ಮಗಳಿಗೆ ಮದುವೆ ಮಾಡೆಂದು ಹೇಳು. ಅವನು ನಿನ್ನ ಸದ್ಗುಣವನ್ನು ಕಂಡು ತನ್ನ ಪುತ್ರಿಯನ್ನು ನಿನಗಿತ್ತು ಮದುವೆ ಮಾಡುವನು. ನೀನು ಪತ್ನಿಯೊಂದಿಗೆ ಮನೆಯನ್ನು ಸೇರಿ ನನ್ನನ್ನು ಪೂಜಿಸುತ್ತಿರು ಎಂದು ಆದೇಶಿಸಿದನು. ನಾರಾಯಣ ಭಟ್ಟನು ಸ್ವಾಮಿಯ ಅಪ್ಪಣೆಯಂತೆ ನಡೆದುಕೊಳ್ಳುವೆನೆಂದು ಭರವಸೆಯಿತ್ತನು. ಶ್ರೀರಾಮಚಂದ್ರನು ನಾರಾಯಣ ಭಟ್ಟನನ್ನು ಆಶೀರ್ವದಿಸಿ ಅದೃಶ್ಯನಾದನು. ನಿದ್ರಾಹಾರಗಳಿಲ್ಲದೆ ಕೃಶನಾಗಿದ್ದ ನಾರಾಯಣ ಭಟ್ಟನು ಶ್ರೀರಾಮನ ಆಶೀರ್ವಾದ ಬಲದಿಂದ ತೇಜಸ್ವಿಯಾದ ಯುವಕನಾದನು. ತನ್ನ ಪ್ರಯಾಣವನ್ನು ಸುರಪುರದೆಡೆಗೆ ಬೆಳೆಸಿದನು ಎಂಬಲ್ಲಿಗೆ 4ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀರಾಮಕಥಾ ಅಧ್ಯಾಯ 5. ಶ್ರೀರಾಮಚಂದ್ರಾಯ ನಮಃ. ಅಲ್ಲಿಂದ ನಾರಾಯಣ ಭಟ್ಟನು ಹೊರಟು ವೃದ್ಧಳ ಪುತ್ರನಾದ ರಾಮರಾಜನಿದ್ದ ಪಟ್ಟಣವನ್ನು
ಪ್ರವೇಶಿಸಿದನು. ವೃದ್ಧಳು ನಾರಾಯಣ ಭಟ್ಟನನ್ನು ಗುರುತಿಸಿ ಆದರದಿಂದ ಸತ್ಕರಿಸಿದಳು. ನಾರಾಯಣ ಭಟ್ಟನು ತಾನು ಶ್ರೀರಾಮನ ದರ್ಶನವನ್ನು ಹೊಂದಿದ ಶುಭ ಸಮಾಚಾರವನ್ನು ತಿಳಿಸಿ ರಾಮರಾಜ ನೀಡಿದ ಧನ ಕನಕ ವಸ್ತು ವಾಹನಾದಿಗಳನ್ನು ಸ್ವೀಕರಿಸಿ ಮುಂದೆ ಪ್ರಯಾಣ ಮಾಡಿ ಕೆರೆಯನ್ನು ಕಟ್ಟುತ್ತಿದ್ದ ರಾಜನ ಬಳಿ ಸೇರಿ ಆತನಿಗೆ ಶ್ರೀರಾಮನ ಅಪ್ಪಣೆಯನ್ನು ತಿಳಿಸಿದನು. ರಾಜನು ಸಂತೋಷದಿಂದ ತನ್ನ ಪುತ್ರಿಯನ್ನು ನಾರಾಯಣ ಭಟ್ಟನಿಗಿತ್ತು ವಿಜೃಂಭಣೆಯಿಂದ ವಿವಾಹವನ್ನು ನಡೆಸಿ ಕೆರೆಯ ಕಟ್ಟೆಯನ್ನು ಬಾಧೆಯಿಲ್ಲದೆ ಕಟ್ಟಿಸಿದನು. ಅಳಿಯನಿಗೆ ಅಮೂಲ್ಯವಾದ ವಸ್ತ್ರಾಭರಣಗಳನ್ನಿತ್ತು ತನ್ನ ಮಗಳನ್ನು ಅವಳೊಡನೆ ಕಳುಹಿಸಿದನು. ತಾನು ಸ್ವೀಕರಿಸಿದ್ದ ವಸ್ತ್ರಾಭರಣಗಳನ್ನು ದಾರಿಯಲ್ಲಿ ಸಿಕ್ಕಿದ ಬಡವರಿಗೆ ಹಂಚುತ್ತಾ ಭಟ್ಟನು ಆ ವಿವಾಹಿತ ತರುಣಿಯಿದ್ದ ಹಳ್ಳಿಯನ್ನು ಸಮೀಪಿಸಿದನು. ಆ ತರುಣಿಯು ನಾರಾಯಣ ಭಟ್ಟನನ್ನೇ ಪತಿಯನ್ನಾಗಿ ಪಡೆಯಬೇಕೆಂಬ ಆಸೆಯಿಂದ ಕಾದು ಕುಳಿತಿದ್ದಳು. ನಾರಾಯಣ ಭಟ್ಟನನ್ನು ಕಂಡು ತರುಣಿಯು ವಿನಯದಿಂದ ವಂದಿಸಿದಳು. ಶ್ರೀರಾಮನ ಅಮೃತವಾಣಿಯನ್ನರಿತ ಆಕೆಯು ತನ್ನ ತಂದೆಗೆ ತನ್ನ ಮನೋಭಿಲಾಷೆಯನ್ನು ತಿಳಿಸಿದಳು. ಆತನು ನಾರಾಯಣ ಭಟ್ಟನ ದಿವ್ಯ ತೇಜಸ್ಸನ್ನು ನೋಡಿ ಮೆಚ್ಚಿ ತನ್ನ ಪುತ್ರಿಯನ್ನಿತ್ತು ಮದುವೆ ಮಾಡಿದನು. ನಾರಾಯಣ ಭಟ್ಟನು ಪತ್ನಿಯರೊಡನೆ ಹೊರಟು ಸರ್ಪರಾಜನನ್ನು ಕಂಡು ಶ್ರೀರಾಮನ ಆಜ್ಞೆಯನ್ನು ತಿಳಿಸಲು ಸರ್ಪರಾಜನು ಆ ಧನವನ್ನೆಲ್ಲ ನಾರಾಯಣ ಭಟ್ಟನಿಗೆ ದಾನವಾಗಿತ್ತು ಮಾಯವಾದನು. ಹೀಗೆ ಮತ್ತೆ ಅವನಿಗೆ ಶ್ರೀರಾಮ ಕೃಪೆಯಾಯಿತು. ಶ್ರೀರಾಮ ದಯದಿಂದ ಕಣ್ಣುಗಳನ್ನು ಪಡೆದ ಅಂದನು ದೂರದಲ್ಲಿ ಬರುತ್ತಿದ್ದ ನಾರಾಯಣ ಭಟ್ಟನನ್ನು ನೋಡಿ ಓಡಿ ಬಂದು ಅವನ ಪಾದಗಳಿಗೆ ಎರಗಿ ತನ್ನ ಮನೆಗೆ ಕರೆದುಕೊಂಡು ಬಂದು ಪ್ರೀತಿ ಆದರಗಳಿಂದ ಸತ್ಕರಿಸಿ ಶ್ರೀರಾಮ ಪೂಜೆಯನ್ನು ಮಾಡಿಸಿ ಕಳುಹಿಸಿಕೊಟ್ಟನು. ನಾರಾಯಣ ಭಟ್ಟನು ಆತನ ಭಕ್ತಿಗೆ ಸಂತೋಷಗೊಂಡು ಮುಂದೆ ಹೊರಟು ತನ್ನ ಮಗಳು ಅಳಿಯನನ್ನು ಕರೆದುಕೊಂಡು ಸುರಪುರಕ್ಕೆ ಹಿಂತಿರುಗಿದನು. ನಾರಾಯಣ ಭಟ್ಟನನ್ನು ಶ್ರೀರಾಮನ ದರ್ಶನವನ್ನು ಪಡೆದುಕೊಂಡನೆಯೇ ಸುರಪುರದಲ್ಲಿ ಕೇಶವ ಭಟ್ಟನ ಮನೆಯು ನಾರಾಯಣ ಭಟ್ಟನ ಮೊದಲಿನ ಸುಂದರ ಭವನವಾಗಿತ್ತು. ನಾರಾಯಣ ಭಟ್ಟನು ಶ್ರೀರಾಮನನ್ನು ಸ್ತುತಿಸುತ್ತಾ ಒಳಕ್ಕೆ ಪ್ರವೇಶಿಸಿದನು. ಮಗನನ್ನು ಕಂಡ ಕೇಶವ ಭಟ್ಟನು ಆನಂದದಿಂದ ಕಣ್ಣೀರು ಸುರಿಸುತ್ತಾ ಆಲಂಗಿಸಿಕೊಂಡನು. ಸದ್ಭಕ್ತರಿಬ್ಬರು ಪತ್ನಿಯೊಡನೆ ಕುಳಿತು ಪರಮ ಭಕ್ತಿಯಿಂದ ಶ್ರೀರಾಮನನ್ನು ಪೂಜಿಸಿದರು. ಶ್ರೀ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತನಾದ ಶ್ರೀರಾಮಚಂದ್ರನು ಎಲ್ಲರಿಗೂ ದರ್ಶನವನ್ನಿತ್ತು ಆಶೀರ್ವದಿಸಿ ಅಂತರ್ಧಾನ ಹೊಂದಿದನು. ಎಲ್ಲರೂ ಶ್ರೀರಾಮ ಪೂಜೆಯನ್ನು ಮಾಡುತ್ತಾ ಚಿರಕಾಲ ಜೀವಿಸಿದ್ದು ಮುಕ್ತಿಯನ್ನು ಪಡೆದರು. ಇಲ್ಲಿಗೆ ರಾಮಕಥೆ ಮುಗಿಯಿತು. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಕಥಾ ಅಧ್ಯಾಯಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ. ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇನ್ನೂ ಹೆಚ್ಚು ಕಥೆಗಳನ್ನು ಕೇಳಬೇಕು ಅಂತ ಇರೋರು ಕೂಡ ಯಾವ ಕಥೆಗಳನ್ನು ನಾವು ರೆಕಾರ್ಡ್ ಮಾಡಬೇಕು, ವಿಡಿಯೋ ಮಾಡಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾ ಶ್ರೀ ನಿರ್ಣಯ ಮೇಲಿರಲಿ. ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರಲಿ ಅಂತ ಹೇಳ್ತಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಶ್ರೀ ರಾಮಚಂದ್ರ ಪರಬ್ರಹ್ಮಣೇ ನಮಃ. ಶುಭಮಸ್ತು. ಶ್ರೀ ಗುರುಭ್ಯೋ ನಮಃ. ಇನ್ನೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ. ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಸನಾತನ ಧರ್ಮ ಬಗ್ಗೆ ಆಗಿರಬಹುದು ಅಥವಾ ಅಸ್ಟ್ರಾಲಜಿಕಲಿ ನಿಮ್ಗೆ ಯಾವ್ದಾದ್ರು ಸಮಸ್ಯೆಗಳಿದ್ರೆ ಅದಕ್ಕೆ ಅಸ್ಟ್ರಾಲಜಿಗೆ ಏನಾದ್ರೂ ಪರಿಹಾರ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಶ್ರೀ ನಿರ್ಣಯ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಅದರಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾವು ನಿಮ್ಗೆ ರೆಸ್ಪಾಂಡ್ ಮಾಡ್ತೀವಿ. ಅಷ್ಟೇ ಅಲ್ಲ, ನಿಮಗೆ ಇನ್ನೂ ಹೆಚ್ಚಿನ ಕಥೆಗಳು ಬೇಕು ಅಂತಂದ್ರೆ ಮತ್ತೆ ನಾವು ಮಾಡ್ತಿರುವಂತ ಈ ಒಂದು ಧರ್ಮ ಪರವಾದಂತ ಕೆಲಸ ಏನಿದೆ ಅದು ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ.